ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಮಾತುಕತೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಪತ್ರಕರ್ತರು ಮತ್ತು ಒಳ ಮೀಸಲಾತಿ ಹೋರಾಟಗಾರರಾಗಿರುವಂತಹ ಕೋಡಿಹಳ್ಳಿ ಸಂತೋಷ್ ಅವರು. ಇವತ್ತಿನ ಈ ವಿಚಾರ ಒಳ ಮೀಸಲಾತಿ ವಿಚಾರ. ರಾಜ್ಯದಲ್ಲಿ ಒಳ ಮೀಸಲಾತಿ ಸಬ್ಜೆಕ್ಟ್ ಅಥವಾ ಹೋರಾಟ ಬಹಳ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ರಾಜ್ಯ ಸರ್ಕಾರ ಈ ಒಂದು ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬಹುದಿತ್ತು, ಆದರೆ ತುಂಬಾ ಹಗ್ಗಜಗ್ಗಾಟ ಆಗ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಒಳ ಮೀಸಲಾತಿ ವಿಚಾರದಲ್ಲಿ ಯಾರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾಗಿದೆ? ಯಾಕೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತುಂಬಾ ಹಿಂದೇಟಾಗ್ತಾ ಇದೆ? ಈ ಒಳ ಮೀಸಲಾತಿ ಅನ್ನೋದು ಯಾಕೆ ಒಂದು ದೊಡ್ಡ ದನಿಯಾಗಿ ಬಂತು? ಎಲ್ಲ ವಿಚಾರಗಳ ಬಗ್ಗೆ ಪತ್ರಕರ್ತರಾಗಿರುವಂತಹ ಕೋಡಿಹಳ್ಳಿ ಸಂತೋಷ್ ಅವ್ರ ಜೊತೆ ನಾವು ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ರಾರಂಭದಲ್ಲಿ ನಾವು ಮಾತಾಡ್ತಾ ಹೋಗೋಣ ಗಂಭೀರವಾಗಿ. ಈ ಒಳ ಮೀಸಲಾತಿ, ಈಗ ಮೀಸಲಾತಿ ಅನ್ನುವಂಥದ್ದೇ ಅದೊಂದು ಪ್ರಾತಿನಿಧ್ಯ ಅಂತ, ಅವಕಾಶ ವಂಚಿತ ಶೋಷಿತ ಸಮುದಾಯಗಳಿಗೆ ಒಂದು ಅವ್ರನ್ನ ಮುನ್ನೆಲೆ ತರೋದಕ್ಕೋಸ್ಕರ ಅವ್ರಿಗೊಂದು ಪ್ರಾತಿನಿಧ್ಯ ಕಲ್ಪಿಸೋದಕ್ಕೆ ಸಂವಿಧಾನದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿರುವಂಥದ್ದು. ಅದರಲ್ಲೂ ಒಳ ಮೀಸಲಾತಿ ಅನ್ನೋ ವಿಚಾರ ಯಾಕೆ ದೊಡ್ಡ ಕೂಗಾಗಿ ಪರಿಣಮಿಸ್ತು? ಈ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹಂಚ್ಕೊಳ್ಳೋದಾದ್ರೆ ಸರ್ ಪ್ರಾರಂಭದಲ್ಲಿ. ಎಲ್ಲರೂ ಎಲ್ರಿಗೂ ನಮಸ್ಕಾರ. ಇದು ಈ ಒಂದು ದುರಿತ ಕಾಲಘಟ್ಟದಲ್ಲಿ ಪತ್ರಕರ್ತ ಗೆಳೆಯರಾದ ಕೆಜಿ ಸುರೇಶ್ ಅವರು ಇವತ್ತು ಸಂವಾದಕ್ಕೆ ಆಹ್ವಾನಿಸಿದ್ದಾರೆ. ಅವ್ರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳು ಹೇಳ್ತಾ, ಒಳ ಮೀಸಲಾತಿ ಅನ್ನೋ ಒಂದು ಕಾನ್ಸೆಪ್ಟ್ ಬಹುಶಃ ಭಾರತದ ರಾಜಕೀಯ ಮತ್ತೆ ಸಾಮಾಜಿಕ ಚರಿತ್ರೆಗಳನ್ನ ಅವಲೋಕನ ಮಾಡೋರಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಂದೇಳಿ ಮಾಡಿ, ಅಂದ್ರೆ ಇನ್ ದ ಸೆನ್ಸ್ ಸ್ವತಂತ್ರ ಭಾರತದ ತರುವಾಯ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಮಾಡಿ ಎಲ್ಲ ಒಂದು 100 ಜಾತಿಗಳ, ಆಗೆಲ್ಲ ತುಂಬಾ, ಈಗ 1200 ಸಮಥಿಂಗ್ ಏನೋ ಜಾತಿಗಳಿದಾವೆ ಭಾರತದಲ್ಲಿ. ಅವಾಗ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇರ್ಲಿಲ್ಲ. ಬಹುಶಃ ಆ ಟೈಮಲ್ಲಿ 100 ಸಂಖ್ಯೆಯಲ್ಲಿ ಇತ್ತು, 1000 ಸಂಖ್ಯೆಯಲ್ಲಿ ಇರ್ಲಿಲ್ಲ ಅಂತ ಅನ್ಸುತ್ತೆ. ವಿಶೇಷವಾಗಿ ಅಸ್ಪೃಶ್ಯ ಸಮುದಾಯಗಳ, ಅಂದ್ರೆ ಅಸ್ಪೃಶ್ಯತೆಯ ಅಣೆಪಟ್ಟಿನ ಒತ್ತಿರುವಂತ ಸಮುದಾಯಗಳನ್ನ ಭಾರತದಾದ್ಯಂತ ಒಗ್ಗೂಡಿಸಿ ಅವ್ರನ್ನ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಮಾಡಿ ಒಟ್ಟಿಗೆ ತಂದಿಟ್ಟು, ನೀವು ಮೀಸಲಾತಿನೂ ಕೂಡ ಒಟ್ಟೊಟ್ಟಿಗೆ ಪಟ್ಟುಕೊಳ್ತಾ ಸಾಮಾಜಿಕವಾಗಿ ಕೂಡ ನೀವು ಒಟ್ಟಿಗೆ, ಅಂದ್ರೆ ಆ ಒಂದು ಕೊಡುಕೊಳ್ಳುವಿಕೆ ಜೊತೆಗೆ ರಾಜಕೀಯ ಪ್ರಜ್ಞೆನೂ ಕೂಡ ಇವರು ಆ ಒಂದು ಅದೇ ನೆಲೆನಲ್ಲಿ ಒಂದು ಕೂಡು ನೆಲೆನಲ್ಲಿ ಉಳಿಸ್ಕೊಳ್ಳಿ ಅನ್ನೋ ಒಂದು ಸದಾಶಯದಿಂದ ಬಾಬಾ ಸಾಹೇಬರು ಆ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಬಾಬಾ ಸಾಹೇಬರಿಗೆ ಅರ್ಥ ಆಗಿರ್ತದೆ, ಈ ಉಪಜಾತಿಗಳು, ಈ ಭಾರತದಂತ ಸಾವಿರಾರು ಜಾತಿಗಳು, ಅದರೊಳಗೆ ಉಪಜಾತಿಗಳು, ಕುಲಗಳು, ಬೆಡಗಳು, ಇವೆಲ್ಲದ್ರ ಬಗ್ಗೆ ತುಂಬಾ ಆಳವಾದ ಒಂದು, ಅದು ಅವರು ದೊಡ್ಡ ಸಮಾಜ ವಿಜ್ಞಾನಿ ಮತ್ತೆ ಕುಲಶಾಸ್ತ್ರೀಯ ಅಧ್ಯಯನಗಳನ್ನ ತುಂಬಾ ಅದ್ಭುತವಾಗಿ ಮಾಡಿದಂತ ಆ ವಿವೇಕ ಇದ್ದಂತ ಬಾಬಾ ಸಾಹೇಬ್ರಿಗೆ ಈ ಒಗ್ಗಟ್ಟು ಸಾಧ್ಯ ಆಗ್ತದ, ಒಗ್ಗಟ್ಟಿನ ಕನಸಿರ್ತದೆ, ಒಗ್ಗಟ್ಟು ಈ ಶೋಷಿತರೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತೇಳಿ, ಆದ್ರೆ ಸಾಧ್ಯ ಆಗತ್ತಾ ಅನ್ನೋ ಡೌಟು ಇರ್ತದೆ. ಅವರು ಅದ್ರ ಹಿಂದಿನ SCF ಅಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಏನೋ ಪಾರ್ಟಿ ಮಾಡಿರ್ತಾರಲ್ಲ, SCF ಅಂತ, ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಮಾಡಿರ್ತಾರಲ್ಲ, ಆ ಫೆಡರೇಷನ್ ಸಮಾವೇಶಗಳಲ್ಲಿ ತುಂಬಾ ಸಲ ಹೇಳಿರ್ತಾರೆ, ನಮ್ಮಲ್ಲಿರೋ ಇಂಟರ್ನಲ್ ಡಿಸ್ಕ್ರಿಮಿನೇಷನ್ಗಳನ್ನ ಎರಾಡಿಕೇಟ್ ಮಾಡ್ಕೋಬೇಕು ನಾವು, ಅವಾಗ ಮಾತ್ರ ನಾವು ಬೇರೆಯವರ ಶೋಷಣೆನ ಪ್ರಶ್ನೆ ಮಾಡೋದಕ್ಕೆ ನಮಗೆ ನೈತಿಕತೆ ಬರ್ತದೆ. ಅದರ್ವೈಸ್ ನಮ್ಮಲ್ಲೇ ಇಂಟರ್ನಲ್ ಡಿಸ್ಕ್ರಿಮಿನೇಷನ್ಸ್ ತುಂಬಾ ಇಟ್ಕೊಂಡು ನಾವು ಕ್ಲೈಮ್ ಮಾಡಕ್ಕಾಗಲ್ಲ, ನಾವು ಶೋಷಕ ವ್ಯವಸ್ಥೆ ವಿರುದ್ಧ ನಾವು ಮಾತಾಡೋದಕ್ಕೆ ಯಾವ್ದ ನೈತಿಕ ಹಕ್ಕನ್ನ, ವಾರಸದಾರಿಕೆಯನ್ನ ನಾವು ಪಡ್ಕೊಳಕ್ಕಾಗಲ್ಲ ಅಂತ ಹೇಳಿ ತುಂಬಾ ಹೇಳ್ತಾರೆ. ಅದು ಕಾನ್ಪುರದಲ್ಲಿ ನಡೆದಂತ SCF ಸಮಾವೇಶದಲ್ಲೂ ತುಂಬಾ ನೀಟಾಗಿ ಹೇಳ್ತಾರೆ. ಅಂದ್ರೆ ಅವರಿಗೆ ಗೊತ್ತಿತ್ತು ಈ ಅಸ್ಪೃಶ್ಯತೆ ಹಣಪಟ್ಟಿ ಒತ್ತಿರ್ತಕ್ಕಂಥ ಸಮುದಾಯಗಳು ಮೀಸಲಾತಿನ ಒಟ್ಟೊಟ್ಟಾಗಿ ಸಮಾನವಾಗಿ ಎಲ್ರೂ ಸೌಹಾರ್ದವಾಗಿ ಪರಸ್ಪರರು ಯಾರ್ಯಾರು ಹಿಂದುಳಿದಿರ್ತಾರೋ ಅವರಿಗೆ ಆದ್ಯತೆ ಮೇರೆಗೆ ಇವರೇ ಪರಸ್ಪರ ತಿಳುವಳಿಕೆ ಮೇರೆಗೆ ಅವಕಾಶಗಳನ್ನ ಓಪನ್ ಮಾಡ್ಕೊಂಡು ಹಂಚಿ ತಿಂತಾರೆ ಅನ್ನೋ ತರದ್ದು ಒಂದ್ ಕಡೆ ಸದಾಶಯ ಇದ್ರೆ, ಇನ್ನೊಂದ್ ಕಡೆ ಡೌಟು ಇತ್ತು ಅವ್ರಿಗೆ, ಸಾಧ್ಯ ಆಗಲ್ಲ ಇದು ಅನ್ನೋ ಕಾರಣಕ್ಕೆ. ಅದೇ ಅವ್ರಿಗೆ ಇಂಟರ್ನಲ್ ಡಿಸ್ಕ್ರಿಮಿನೇಷನ್ಗಳು ಇವು ಯಾವತ್ತು ಉಳಿತಾವೆ ಇವು ಅನ್ನೋ ತರದ್ದು ಒಂದು ಡೌಟ್ ಇತ್ತು ಬಾಬಾ ಸಾಹೇಬ್ರಿಗೆ.
ಆ ಕಾರಣಕ್ಕೆ ಅವರು ಒಂದು ಸಂವಿಧಾನದಲ್ಲಿ ತಿದ್ದುಪಡಿಗಳಿಗೆ ಅವಕಾಶ ಮಾಡಿಕೊಟ್ರು. ಮೀಸಲಾತಿ ಅನ್ನೋದು ತುಂಬಾ ಅದು ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳಿ ಮತ್ತೆ ಹೋಮೋಜಿನಿಟಿನ ಕ್ಲೈಮ್ ಮಾಡ್ತಾರಲ್ಲ, ಹೋಮೋಜಿನಿಯಸ್ ಅನ್ನೋ ತರದೊಂದು ವರ್ಡಿಕ್ಟ್ ಬಂದು 2004ರಲ್ಲಿ. ಆ ಹೋಮೋಜಿನಿಟಿ ಯಾವ ಸಮುದಾಯಗಳಲ್ಲೂ ಸಾಧ್ಯ ಇಲ್ಲ, ಅಂದ್ರೆ ಯಾವುದೇ ಒಂದು ಕೂಡು ಸಮುದಾಯಗಳಲ್ಲಿ ಸಾಧ್ಯ ಇಲ್ಲ. ಅದು OBCಗಳಲ್ಲೂ ಸಾಧ್ಯ ಇಲ್ಲ, ಅದು SCಗಳಲ್ಲೂ ಸಾಧ್ಯ ಇಲ್ಲ, ಮುಂದುವರೆದ ಸಮುದಾಯಗಳಲ್ಲೂ ಸಾಧ್ಯ ಇಲ್ಲ. ಈ ಭಾರತದಂತ ವೈವಿಧ್ಯಮಯವಾದ ನಾಡಲ್ಲಿ ಅದು ಬಾಬಾ ಸಾಹೇಬ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಅದನ್ನ ಯಾರು ಹೋಮೋಜಿನಿಯಸ್ ಅಂತಂದೇಳಿ ಅದನ್ನ ಹೋಮೋಜಿನಿಯಸ್ ಇನ್ ದ ಸೆನ್ಸ್ ಶೋಷಣೆಯಲ್ಲಿ ಹೋಮೋಜಿನಿಟಿ ಇದೆ. ಅಂದ್ರೆ ಇವರು ಶೋಷಣೆನ ಅನುಭವಿಸೋ ಸ್ವರೂಪದಲ್ಲಿ ಆ ಹೋಮೋಜಿನಿಟಿ ಕಾಣಿಸ್ತದೆ ಹೊರತು ಬದುಕುವ ರೀತಿ ರಿವಾಜುಗಳಲ್ಲಿ, ಅವರ ಬವಣೆಗಳಲ್ಲಿ, ಅವರ ಹಿಂದುಳಿಕೆಯಲ್ಲಿ, ಮತ್ತೆ ಅವರ ಯಾವುದೇ ತರದ ಒಂದು ಚಹರೆಗಳಲ್ಲಿ, ಅವರ ಸಮುದಾಯಗಳ ಚಹರೆಗಳಲ್ಲಿ ಹೋಮೋಜಿನಿಟಿ ಇರಲ್ಲ. ಆ ಕಾರಣಕ್ಕೋಸ್ಕರ ಅವರು ಸದಾಶಯದಿಂದ ಒಟ್ಟಿಗೆ ಇರ್ಲಿ ಅನ್ನೋ ಒಂದು ಸದಾಶಯದಿಂದ ಅಲ್ಲಿ ಒಟ್ಟು ಮೀಸಲಾತಿನ ಅಲ್ಲಿ ಇದನ್ ಮಾಡ್ತಾರೆ. ಬಟ್ ಮುಂದೆ ಇದು ಡಿಸ್ಕ್ರಿಮಿನೇಷನ್, ಇಂಟರ್ನಲ್ ಡಿಸ್ಕ್ರಿಮಿನೇಷನ್ಗಳು ಜಾಸ್ತಿ ಆಗ್ತಾ ಹೋದಂಗೆ ಇದನ್ನ ಸಬ್ ಕ್ಲಾಸಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ರೂಮ್ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಸಂವಿಧಾನ ತಿದ್ದುಪಡಿಗಳಿಗೆ ಅವಕಾಶ ಆಗಿರೋದು ಅದೇ ಕಾರಣಕ್ಕೋಸ್ಕರ. ಮತ್ತೆ ಭಾರತದ ಮೊದಲ ಸಂವಿಧಾನ ತಿದ್ದುಪಡಿ ಬಾಬಾ ಸಾಹೇಬರು ಬದುಕಿದ್ದಾಗಲೇ ಆಗಿದ್ದು 1951ರಲ್ಲಿ. ಯಾವುದು ಇದೇ ಮೀಸಲಾತಿ ವಿಷಯದಲ್ಲಿ ಕ್ಲಾರಿಟಿ ಇಲ್ಲ. ಅಂದ್ರೆ ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಪ್ರಕರಣದಲ್ಲಿ ಈ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳಿಗೆ ಬಹುಶಃ ಇಂದಿನ ಒಂದು ಕಮ್ಯುನಲ್ ಅವಾರ್ಡ್ ನ ಇಟ್ಕೊಂಡು ಕನ್ಫರ್ಮ್ ಮಾಡಿದಾಗ ಇಲ್ಲಿ ಭಾರತದ ಸಂವಿಧಾನದಲ್ಲಿ ನಿರ್ದಿಷ್ಟವಾಗಿ ಧರ್ಮ ಮತ್ತೆ ಜಾತಿ ಆಧಾರಿತ ಮೀಸಲಾತಿಗೆ ಅವಕಾಶನೇ ಇಲ್ಲ. ಆರ್ಟಿಕಲ್ 14 ವೈಲೇಷನ್ ಆಗ್ತದೆ. ಎಲ್ಲರೂ ಸಮಾನರು ಅಂತ ಆರ್ಟಿಕಲ್ 14 ಹೇಳುತ್ತೆ ಅಂತೇಳಿ ಆಕೆ ಕೋರ್ಟ್ಗೆ ಹೋಗ್ತಾಳೆ. ಬ್ರಾಹ್ಮಣ ಹೆಣ್ಮಗಳು ಚಂಪಕಂ ದೊರೈರಾಜನ್ ಅನ್ನೋ ಬ್ರಾಹ್ಮಣ ಹೆಣ್ಮಗಳು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋದಾಗ ಮಡ್ರಾಸ್ ಕೋರ್ಟ್ ತೀರ್ಪು ಕೊಟ್ಬಿಡ್ತದೆ, ಹೌದು ಸತ್ಯ ಇದು, ಅಲ್ಲೂ ಎಕ್ಸ್ಪ್ಲಿಸಿಟ್ ಆಗಿ ಧರ್ಮ ಮತ್ತೆ ಜಾತಿ ಆಧಾರಿತವಾಗಿ ಏನು ಅಲ್ಲಿ ಕಾಣಿಸ್ತಾ ಇಲ್ಲ ಅಂತಂದೇಳಿ. ಅವಾಗ ಭಾರತ ಸರ್ಕಾರ ಎಚ್ಚೆತ್ಕೊಂಡು ನೆಹರು ಅವರ ಸರ್ಕಾರ ಮೊಟ್ಟ ಮೊದಲ ತಿದ್ದುಪಡಿನ ಇದೇ ಕಾರಣಕ್ಕೋಸ್ಕರ, ಅಂದ್ರೆ ಜಾತಿ ಧರ್ಮಾಧಾರಿತ ಮತ್ತೆ ಸಬ್ ಕ್ಲಾಸಿಫಿಕೇಶನ್ ಕ್ಲಾಸ್ಗಳು ಸೇರ್ಕೊಳ್ಳೋದು ಅವಾಗ್ಲೇನೆ. ಅಂದ್ರೆ 16 ಕ್ಲಾಸ್ 4 ಏನಿದೆ ಅದು ಇಂಟ್ರೊಡ್ಯೂಸ್ ಆಗಿದ್ದೆ ಫಸ್ಟ್ ಮೊದಲ ತಿದ್ದುಪಡಿನಲ್ಲಿ. ಇವತ್ತು OBC ರಿಸರ್ವೇಶನ್ ವಿತ್ ಸಬ್ ಕ್ಲಾಸಿಫಿಕೇಶನ್ ಏನು 1992 ನಲ್ಲಿ ಇಂದಿರಾ ಸಾಹ್ನಿ ವರ್ಡಿಕ್ಟ್ ಬಂತು, ಅದು 16 ಕ್ಲಾಸ್ 4 ಮೇಲೆ ಬಂದಿರೋದು. ಆ ಕಾರಣಕ್ಕೆ ಮತ್ತೆ ಅಲ್ಲಿ ಕೂಡ ಹಿಂದುಳಿದವರಂದ್ರೆ ಯಾರು, ಅದೊಂದು ವರ್ಗನ, ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತಂದ್ರೆ ಕ್ಲಾಸ್ ಅನ್ನೋದು ಏನಾದ್ರು ಇದೆಯಾ ಭಾರತದಲ್ಲಿ, ಅಥವಾ ಜಾತಿಗಳ ಗುಂಪೇನೆ ಹಿಂದುಳಿದ ವರ್ಗನ, ಈ ತರದ್ದೆಲ್ಲ ದೊಡ್ಡ ಚರ್ಚೆ ಆಗಿ ಇಂದಿರಾ ಸಾಹ್ನಿ ವರ್ಡಿಕ್ಟ್ ಬೆಂಚ್ ಅಲ್ಲಿ ಇಲ್ಲ, ಭಾರತದಲ್ಲಿ ಕ್ಯಾಸ್ಟ್ ಇಟ್ ಸೆಲ್ಫ್ ಆಸ್ ಎ ಕ್ಲಾಸ್ ಅಂತಾರೆ. ಅಂದ್ರೆ ಜಾತಿನೇ ಒಂದು ವರ್ಗ ಆಗಿ ಇಲ್ಲಿ, ಅಂದ್ರೆ ಇದು ಒಂದು ಜಾತಿನೇ ವರ್ಗ ಆಗಿ ಕಾಣಿಸ್ತದೆ ನಮಗೆ. ಹಂಗಾಗಿ ಜಾತಿಗೂ ವರ್ಗಕ್ಕೂ ಅಂತ ದೊಡ್ಡ ವ್ಯತ್ಯಾಸಗಳಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಹಿಂದುಳಿದಿರೋರಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಕೊಡಬೇಕು, ಅತ್ಯಂತ ಹಿಂದುಳಿದಿರೋರಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನೋ ಮಾತನ್ನ ಹೇಳಿ ಸಬ್ ಕ್ಲಾಸಿಫಿಕೇಶನ್ ಪರ್ಮಿಟ್ ಮಾಡಿ ಮತ್ತೆ OBC ಮೀಸಲಾತಿನ ಕೊಡುವಂತ ಪ್ರಯತ್ನ ಅದಕ್ಕೆ ರಹದಾರಿನ ಇಂದಿರಾ ಸಾಹ್ನಿ ವರ್ಡಿಕ್ಟ್ ಕೊಡ್ತದೆ. ಅಂದ್ರೆ ನಮಗೆ ಇಂದಿರಾ ಸಾಹ್ನಿ ವರ್ಡಿಕ್ಟನೇ ನಮಗೆ ಬಹುದೊಡ್ಡ ಮಾಡೆಲ್. ಅಂದ್ರೆ ಹಿಂದುಳಿದವರಲ್ಲಿ ಮೀಸಲಾತಿನ ಪಡ್ಕೋಬೇಕಾದ್ರೆ ಉಪವರ್ಗೀಕರಣ ಸಾಧ್ಯ ಆಗ್ತದೆ. ಅಂದ್ರೆ ಉಪವರ್ಗೀಕರಣ ಸಾಧ್ಯ ಆಗ್ತದೆ ಅಂದ್ರೆ SCಗಳಲ್ಲಿ ಕೂಡ ಅದು ಸಹಜವಾಗಿ ಸಾಧ್ಯ ಆಗ್ಬೇಕು. ಮತ್ತೆ ಈ ಒಂದು ಕೂಗು, ಈ ಉಪವರ್ಗೀಕರಣದ ಕೂಗು ನೆನ್ನೆ ಮೊನ್ನೆದಲ್ಲ. 1965ರಲ್ಲಿ ಲೋಕೂರ್ ಸಮಿತಿನ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಲೋಕೂರ್ ಸಮಿತಿ ಮಾಡಿದಾಗ ಅದು ತುಂಬಾ ಡೀಟೇಲ್ ಸ್ಟಡಿ ಮಾಡಿ ಉಪಜಾತಿಗಳಲ್ಲಿ, ಅಂದ್ರೆ ಪರಿಶಿಷ್ಟ ಜಾತಿಯ ಉಪಜಾತಿಗಳಲ್ಲಿ ಸಬ್ ಕ್ಲಾಸಿಫಿಕೇಶನ್ ಬೇಕಾಗಿದೆ. ಸೊ ಇಲ್ಲಿ ಮೀಸಲಾತಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಅವಕಾಶ ವಂಚಿತರಿಗೆ ಅಂತಕ್ಕಂಥದ್ದನ್ನ ಅದನ್ನ ಅದು ಸ್ಪಷ್ಟವಾಗಿ ಹೇಳ್ತದೆ. ಅಲ್ಲಿಂದ ಶುರುವಾಗಿ 75ರಲ್ಲಿ ಪಂಜಾಬ್ ಸರ್ಕಾರ ಗ್ಯಾನಿ ಜೈಲ್ ಸಿಂಗ್ ಅಂದ್ರೆ ನಮ್ಮ ರಾಷ್ಟ್ರಪತಿ ಆಗಿರ್ತಾರಲ್ಲ, ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಪಂಜಾಬ್ ಅಲ್ಲಿ. ವೆರಿ ಫಸ್ಟ್ ಟೈಮ್ ಪಂಜಾಬ್ ಅಲ್ಲಿ ಎಂಪ್ಲಾಯ್ಮೆಂಟ್ ರೆಪ್ರೆಸೆಂಟೇಷನ್ ನ 75ರಲ್ಲಿ ಕೊಡ್ತಾರೆ. ಅಂದ್ರೆ ಒಳ ಮೀಸಲಾತಿ ಕಾನ್ಸೆಪ್ಟ್ 51ರಲ್ಲೇನೆ ಹೆಚ್ಚು ಕಡಿಮೆ ಸಂವಿಧಾನ ತಿದ್ದುಪಡಿ ಮೂಲಕ ಹೆಚ್ಚು ಕಡಿಮೆ ನಮಗೆ ಕಂಡು ಬಂತು. ಆ ಕ್ಲಾಸ್ ನಮಗೆ ಹೊಸ ಕ್ಲಾಸ್ ಸೇರ್ಪಡೆ ಆಯ್ತು. ಅದಾದ್ಮೇಲೆ ಲೋಕೂರ್ ಸಮಿತಿ ಮೂಲಕ ಅದು ಒಂದು ಸಾರ್ವಜನಿಕ ಚರ್ಚೆಗೆ ದಾರಿ ಮಾಡಿಕೊಡ್ತು. 75ರಲ್ಲಿ ಪಂಜಾಬ್ನ ರಾಜ್ಯ ಸರ್ಕಾರ ಗ್ಯಾನಿ ಜೈಲ್ ಸಿಂಗ್ ಅವರು
ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಂತದ್ದೇನಿದೆ ಅದು ಹೆಚ್ಚು ಕಡಿಮೆ ಆಡಳಿತಾತ್ಮಕ ಉಪಕ್ರಮಕ್ಕೆ ಒಂದು ರಹದಾರಿಯನ್ನು ನಿರ್ಮಿಸ್ಕೊಡ್ತು. ಹಾಗಾಗಿ ಒಳ ಮೀಸಲಾತಿ ಪರಿಕಲ್ಪನೆ ಅಂತಕ್ಕಂಥದ್ದು ನೆನ್ನೆ ಮೊನ್ನೆದಲ್ಲ ಅಥವಾ ದಿಢೀರ್ನೆ ಉದ್ಭವ ಆಗಿರುವಂತದ್ದಲ್ಲ ಸರ್. ಎಸ್. ಇನ್ನು ಕರ್ನಾಟಕದ ಮಟ್ಟಿಗೆ ಶುರುವಾದ್ರೆ ಹತ್ರ ಒಂದು 30 ವರ್ಷಗಳ ಸುದೀರ್ಘವಾದ ಹೋರಾಟದ ಅದೊಂದು ಅಲ್ಲಿಂದ ಒಂದು ಗಂಭೀರವಾಗಿ ದೊಡ್ಡ ಕೂಗಾಗಿ ಪರಿಣಮಿಸಿತು. ಈಗ ಅದು ದೊಡ್ಡ ಒಂದ್ ರೀತಿಯ ಜ್ವಾಲೆಯಾಗಿ ನಮ್ಮ ಹಕ್ಕು, ನಮ್ಮ ಒಂದ್ ರೀತಿಯ ಹಕ್ಕೊತ್ತಾಯ, ನಮಗೆ ಬೇಕೇ ಬೇಕು ಅನ್ನುವ ಒಂದು ತಮ್ಮ ಪಾಲನ್ನ ಕೇಳುವಂತಹ ನೆಲೆಯಲ್ಲಿ ಹೋರಾಟಗಳು ನಡೀತಿದ್ದಾವೆ ಕರ್ನಾಟಕದಲ್ಲಿ. ಕರ್ನಾಟಕದ ಕಾಂಟೆಕ್ಸ್ಟ್ ನೋಡೋದಾದ್ರೆ ಹೆಚ್ಚು ಕಡಿಮೆ ಈ ದೇವರಾಜ ಅರಸರ ಕಾಲದಲ್ಲಿ ಅವನೂರು ಕಮಿಷನ್ ಏನು ರಿಪೋರ್ಟ್ ಕೊಡ್ತು, ಆ ರಿಪೋರ್ಟ್ ಕೊಡೋ ಸಂದರ್ಭದಲ್ಲಿ SC ಪಟ್ಟಿಗೆ ಮತ್ತೆ ಒಂದಷ್ಟು ಟಚಬಲ್ ಜಾತಿಗಳನ್ನ ಸೇರ್ಪಡೆ ಮಾಡ್ತು. ಅಂದ್ರೆ ಹಿಂದೆ ಮಹಾರಾಜರ ಕಾಲದಲ್ಲಿ ಏನೋ ಒಂದು ಕೊಡಲಾಗಿತ್ತು, ಅದನ್ನ ಒಂದು ರೆಫರೆನ್ಸ್ ಇಟ್ಕೊಂಡು ಟಚಬಲ್ ಗಳನ್ನ ಒಳಗ್ ತರಲಾಯಿತು. ಅವನೂರು ಕಮಿಷನ್ ತುಂಬಾ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತು, ಇದು ನಿಜವಾದ ಶೋಷಿತರಿಗೆ ಇದು ಮಾರಕ ಆಗ್ತದೆ, ಇವ್ರೇನಾದ್ರು ಒಳಗಡೆ ಬಂದ್ರೆ ಅನ್ನತಕ್ಕಂಥದ್ದನ್ನ ಅವನೂರು ಕಮಿಷನ್ ಹೇಳಿದೆ. ಆದ್ರೂ ಕೂಡ ದೇವರಾಜ ಅರಸರವರ ರಾಜಕೀಯ ಪ್ರಯೋಗಗಳಲ್ಲಿ ಮತ್ತೆ ಬೇರೆ ಬೇರೆ ಒಂದು ಕನ್ಫ್ಯೂಷನ್ ನಲ್ಲಿ ಅವ್ರು ಒಳಗ್ ಬಂದ್ರು ಟಚಬಲ್ಸ್. ಆ ಟೈಮಲ್ಲಿ ಬಸವಲಿಂಗಪ್ಪನವರು ಮತ್ತೆ ಎನ್ ರಾಚಯ್ಯನವರು, ಬಸವಲಿಂಗಪ್ಪನವರು ಬಲಗೈ ಸಮುದಾಯದ ಸಚಿವರು, ಎನ್ ರಾಚಯ್ಯನವರು ಎಡಗೈ ಸಮುದಾಯ ಸಚಿವರು, ಇವರಿಬ್ರು ಸೇರಿ ಕೂಗಿ ಬರೆಸ್ತಾರೆ, ಇಲ್ಲ ಇದು ಜನಸಂಖ್ಯೆಗೆ ತಕ್ಕಂತೆ ಉಪವರ್ಗೀಕರಣ ಆಗ್ಬೇಕು ಅಂತಕ್ಕಂಥದ್ದನ್ನ ಹೆಚ್ಚು ಕಡಿಮೆ 69ರಲ್ಲಿ ಅದು ಹೆಚ್ಚು ಕಡಿಮೆ ಶುರುವಾಗಿ 70ರ ದಶಕದ ಉದ್ದಕ್ಕೂ ಅದು ದನಿಯ ಅಂದ್ರೆ ಆ ಕೂಗನ್ನು ಎಬ್ಬರಿಸ್ತಾರೆ. ಆದ್ರೆ ಆಗಿರ್ತಕ್ಕಂತ ಒಂದು ರಾಜಕೀಯ ವಾತಾವರಣಗಳೇನಿರ್ತದೆ ತುಂಬಾ ಹೆಂಗೆ ಅಂದ್ರೆ ಇವೆಲ್ಲ ನಾವು ಅಂದ್ರೆ ಅಷ್ಟೊಂದು ಅವೇರ್ನೆಸ್ ಕಮ್ಯುನಿಟಿಗಳಲ್ಲಿ ತುಂಬಾ ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿರಲ್ಲ, ಈ ತರದ್ದೆಲ್ಲ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ತರದ್ದು. ಹಾಗಾಗಿ ಅವ್ರ ಕೂಗುಗಳು ಕ್ಷೀಣ ದನಿಯಾಗಿ ಪರಿಣಮಿಸ್ತವೆ, ಸರಿಯಾದ ಒಂದು ಹೈಕಮಾಂಡ್ ಬ್ಯಾಕ್ ಸಪೋರ್ಟ್ ಸಿಗಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ ಅದು ಅಂದ್ರೆ ಕರ್ನಾಟಕದ ಕಾಂಟೆಕ್ಸ್ಟ್ ಅಲ್ಲಿ ತುಂಬಾ ಹಿಂದೆ 60ರ ದಶಕದ ಕೊನೆಯಿಂದ ಮತ್ತೆ 70ರ ದಶಕದಲ್ಲಿ ಇದು ದನಿ ಎಬ್ರಿಸಿ ಈ ಯಾವಾಗ ದಲಿತ ಚಳವಳಿ ಅಂತ ಶುರು ಆಗ್ತದೆ, ದಲಿತ ಚಳವಳಿ ದಲಿತ ಮೂವ್ಮೆಂಟ್ ಏನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು 70ರ ದಶಕದಲ್ಲಿ ಉಟ್ಕೊಳ್ತಲ್ಲ, ಅದು ನಿಜಕ್ಕೂ ಇದನ್ನ ಕರೆಕ್ಟ್ ಆಗಿ ಅಡ್ರೆಸ್ ಮಾಡ್ಬೇಕಿತ್ತು. ಯಾಕಂದ್ರೆ ಅದಕ್ಕೆ ಗ್ರಾಸ್ ರೂಟ್ ಲೆವೆಲ್ ನಾಲೆಡ್ಜ್ ಇತ್ತು, ಮತ್ತೆ ಎಲ್ಲರನ್ನೂ ಒಟ್ಟಿಗೆ ತಂತು. ಅದು ಎಲ್ಲಾ ಸಮುದಾಯಗಳನ್ನು ದಲಿತರನ್ನು ತಂತು. ಆ ಸಂದರ್ಭದಲ್ಲಿ ಈಗ ಏನ್ ಲೀಡ್ ಮಾಡಿದಂತ ಕೃಷ್ಣಪ್ಪನವರು ಮತ್ತೆ ಬೇರೆ ಬೇರೆ ದಲಿತ ಮುಖಂಡರುಗಳಿಗೆ ಸಮುದಾಯದ ಮೇಲೆ ಆಗ್ತಿರುವಂತ ಶೋಷಣೆಯೇ ಬಹಳ ಆದ್ಯತೆ ಆಗಿತ್ತು ಅಂತ ಕಾಣುತ್ತೆ. ಬಹುಶಃ ಈ ವಿಚಾರದಲ್ಲಿ ಮುಂದೆ ಇದೇ ಸಮುದಾಯಗಳು ಈ ವಿಚಾರಕ್ಕೆ ದೊಡ್ಡ ಜಗಳ ಮಾಡ್ಕೊಳ್ತವೆ ಅನ್ನೋ ಊಹೆ ಕೂಡ ಅವ್ರಿಗೆ ಇರ್ಲಿಲ್ಲ ಏನೋ ಅಂತ ಕಾಣುತ್ತೆ ಆ ಟೈಮಲ್ಲಿ. ಬಹುಶಃ ಏನಾಗುತ್ತೆ ಅಂದ್ರೆ ಸರ್ ಅದೊಂದು ಬಹಳ ಪ್ರಪ್ರಥಮ ಬಾರಿಗೆ ಇನ್ನು ಬಹುಶಃ ಮಹಾರಾಷ್ಟ್ರದಲ್ಲಿ ಶುರುವಾಗಕ್ಕಿಂತ ದಲಿತ ಪ್ಯಾಂಥರ್ ಶುರುವಾಗಕ್ಕಿಂತ ಮುಂಚೆ ಇಲ್ಲಿ ದಲಿತ ಸಂಘರ್ಷ ಸಮಿತಿ ಶುರುವಾಗಿ ಎಲ್ಲಾ ಶೋಷಿತರನ್ನು ಒಗ್ಗೂಡಿಸಿ ಇಲ್ಲಿ ಇರ್ತಕ್ಕಂತ ಅಟ್ರಾಸಿಟಿಗಳ ವಿರುದ್ಧ ಅಥವಾ ಬೇರೆ ಬೇರೆ ತರದ ಶೋಷಣೆಗಳ ವಿರುದ್ಧ ಅಸರ್ಟ್ ಮಾಡ್ಕೋಬೇಕು, ನಮ್ಮನ್ನ ನಾವು ತುಂಬಾ ಅಸರ್ಟಿವ್ ಆಗಿ ನಾವು ಇರಬೇಕು ಅಂತಕ್ಕಂಥದ್ದನ್ನ ಒಂದು ಪ್ರಯತ್ನ ಏನಾಯ್ತು. ಆ ಪ್ರಯತ್ನಗಳಲ್ಲಿ ಎಲ್ಲರೂ ಒಂದು ಪ್ಲಾಟ್ಫಾರ್ಮಿಗೆ ಬಂದ್ರು, ಮತ್ತೆ ಮುಂದುವರೆದ ಸಮುದಾಯಗಳು ಹಿಂದುಳಿದ ಸಮುದಾಯಗಳು ಕೂಡ ಜೊತೆಗೆ ಸೇರ್ಕೊಂಡ್ರು. ದಲಿತ ಸಂಘರ್ಷ ಸಮಿತಿ ಅಂದ್ರೆ ಬರೀ ಒಲೆ ಮಾದಿಗರ ಅಥವಾ ಇನ್ಯಾರ ಸಮಿತಿ ಆಗಿರ್ಲಿಲ್ಲ, ಅದು ಎಲ್ಲಾ ಸಮುದಾಯಗಳು ಎಲ್ಲಾ ಪ್ರಜ್ಞಾವಂತರು ಸೇರಿ ಕಟ್ಟದಂತ ಸಂಘರ್ಷ ಸಮಿತಿ. ವಿಶೇಷವಾಗಿ ಈ ಸಮುದಾಯಗಳ ಅಸ್ಪೃಶ್ಯತೆ ಹಣೆಪಟ್ಟಿ ಹೊತ್ತಿರ್ತಕ್ಕಂಥ ಸಮುದಾಯಗಳನ್ನ ಹಿತ ಕಾಯುವಂಥದ್ದು, ಅವ್ರಿಗಿರ್ತಕ್ಕಂಥ ಸಾಮಾಜಿಕ ಇನ್ನೊಂದು ಮತ್ತೊಂದು ರಾಜಕೀಯ ಸವಾಲುಗಳನ್ನ ಮೆಟ್ಟಿಲ್ತಕ್ಕಂಥದ್ದು, ಒಂದು ಗ್ರಾಸ್ ರೂಟ್ ಲೆವೆಲ್ ಅವೇರ್ನೆಸ್ ತರುವಂತದ್ದು, ಒಗ್ಗೂಡಿ ಹೋರಾಟ ಮಾಡುವಂಥದ್ದು, ಇದೆಲ್ಲ ಆಶಯ ಆಗಿತ್ತು. ಆದರೆ ಅದೊಂಥರ ಹಬ್ಬದ ಸಂಭ್ರಮ ಸರ್. ಅದು ಹೋರಾಟ ಆದ್ರೂ ಕೂಡ ಎಲ್ಲರೂ ಒಟ್ಟಿಗೆ ಇದೀವಿ ಅನ್ನೋ ಒಂದು ಸಂದರ್ಭದಲ್ಲಿ ಈ ಇಂಟರ್ನಲ್ ಡಿಸ್ಕ್ರಿಮಿನೇಷನ್ಸ್ ಮ್ಯಾಟರ್ ಆಗ್ಲಿಲ್ಲ ಆ ಟೈಮಲ್ಲಿ. ಆದ್ರೆ ಇತ್ತೀಚಿನ ದಲಿತ ಸಂಘರ್ಷ ಸಮಿತಿಯ ನಮ್ಮ ಹಿಂದೂಧರ ಹೊನ್ನಾಪುರ ಅವರಾಗ್ಲಿ ಬೇರೆ ಬೇರೆಯವರಾಗ್ಲಿ ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ದಲಿತ ಸಂಘರ್ಷ ಸಮಿತಿ ನಿಜವಾಗ್ಲೂ ಅಸ್ಪೃಶ್ಯರ ಒಳಗಡೆ, ಅಸ್ಪೃಶ್ಯ ಹಣಪಟ್ಟಿ ಒತ್ತಿರೋರ ಒಳಗಡೆ ಅಥವಾ SCಗಳ ಒಳಗಡೆ ಇರ್ತಕ್ಕಂತ ಈ ಸಮಸ್ಯೆನ ಅವತ್ತೇ ಅಡ್ರೆಸ್ ಮಾಡಿ ಕರೆಕ್ಟ್ ಆಗಿ ಸಾರ್ಟ್ ಔಟ್ ಮಾಡಿದ್ರೆ ಒಳ ಮೀಸಲಾತಿ ಚಳವಳಿನೇ ಹುಟ್ಟುತ್ತಾ ಇರ್ಲಿಲ್ಲ. ದಲಿತರ ಒಗ್ಗಟ್ಟು ಉಳಿತಿತ್ತು, ಒಳ ಮೀಸಲಾತಿ ಇಶ್ಯೂನು ಬಗೆಹರಿತಿತ್ತು. ದಲಿತ ಸಂಘರ್ಷ ಸಮಿತಿ ಅದನ್ನ ಅಡ್ರೆಸ್ ಮಾಡೋ ವಿಷಯದಲ್ಲಿ ಅದನ್ನ ಪ್ರಾಮಾಣಿಕವಾಗಿ ಇದು ಕ್ರೈಸಿಸ್ ಇದೆ ಅಂತಂದೇಳಿ ಗೊತ್ತಿದ್ರು ಕೂಡ ಅದು ಅರ್ಥ ಮಾಡ್ಕೊಂಡು ಅದನ್ನ ಅಡ್ರೆಸ್ ಮಾಡೋ ವಿಷಯದಲ್ಲಿ ವಿಫಲವಾದ್ರಿಂದ ಒಳ ಮೀಸಲಾತಿ ಚಳವಳಿ ಹುಟ್ಕೊಂತು. ಅಂದ್ರೆ ಎಲ್ಲೋ ಒಂದ್ ಕಡೆ ದಲಿತ ಚಳವಳಿಯ ಪ್ರಮುಖ ನೇತಾರರು ಅದು ಬಿ ಕೃಷ್ಣಪ್ಪರು ಈಗ ಲೆಫ್ಟ್ ಆಗಿರೋದ್ರಿಂದ, ಲೆಫ್ಟ್ ಸಮುದಾಯದಿಂದ ಬಂದಿರೋದ್ರಿಂದ
ಅವ್ರ ಶಿಷ್ಯರೆಲ್ಲ ಬಹುತೇಕ ರೈಟ್ ಸಮುದಾಯದವರಿಂದ ಆ ಅವತ್ತು ಕೊನೆಗೆ ಬಿ ಕೃಷ್ಣಪ್ಪ ಅವ್ರ ಮಾತುಗಳನ್ನ ಕೇಳದೇ ಇರುವಂತ ಸ್ಥಿತಿಗಳಲ್ಲಿ ಉಳಿದಿರೋ ನಾಯಕರುಗಳು ಮತ್ತೆ ಒಡೆದೋಗ್ತಾ ಬೇರೆ ಬೇರೆ ಗುಂಪುಗಳಾಗಿ ಚದರ್ತಾ ಇರೋ ಸಂದರ್ಭದಲ್ಲಿ ಈ ಇಶ್ಯೂನ ಅರ್ಥ ಮಾಡ್ಕೊಳ್ಳೋದನ್ನ ಇಶ್ಯೂನ ಅಡ್ರೆಸ್ ಮಾಡೋ ಅಷ್ಟೊತ್ತಿಗೆ ಬಿ ಕೃಷ್ಣಪ್ಪ ಅವ್ರಿಗೆ ವಯಸ್ಸು ಕೂಡ ಆಗಿತ್ತು. ದಲಿತ ಚಳವಳಿಗೂ ಕೂಡ ಒಂದು ಅದು ಒಂಥರ ಯುಗಾಂತ್ಯ ಕಾಣ ಅಂತಕ್ಕೆ ತಲುಪಿಬಿಟ್ಟಿತ್ತು ಸರ್ ಅದು. ಎಸ್, ಈಗ ನೋಡಿ, ಈಗ ದಲಿತ ಸಮುದಾಯದಲ್ಲೇ ಎಡಗೈ ಗುಂಪು ಬಲಗೈ ಗುಂಪು ಈ ಎರಡು ಸಮುದಾಯಗಳು ಕೂಡ ಹಾಗೆ ನೋಡಿದ್ರೆ ಶೋಷಣೆಯನ್ನ ಒಟ್ಟಿಗೆ ಅನುಭವಿಸ್ಕೊಂಡು ಬಂದಂತ ಸಮುದಾಯಗಳು, ಸಮಾಜದ ಏನು ಮೇಲ್ವರ್ಗಗಳು ಅಥವಾ ವ್ಯವಸ್ಥೆಯ ಈ ಅಸ್ಪೃಶ್ಯತೆಯ ಕ್ರೌರ್ಯಕ್ಕೆ ಸಮಾನವಾಗಿ ನೋವನ್ನ ಉಂಡಂತ ಸಮುದಾಯಗಳು. ಆ ಸಂದರ್ಭದಲ್ಲಿ ಸಮಾನವಾಗಿ ನೋವನ್ನ ಉಂಡು ಸಮಾನವಾಗಿ ಸಮಾಜಕ್ಕೆ ಈ ಅನ್ಯಾಯದ ವಿರುದ್ಧ ಪ್ರತಿರೋಧವನ್ನ ತೋರದಂಥವು. ಆದ್ರೆ ಈಗ ಸಮಾನವಾಗಿ ಯಾರಿಗೆ ಜಾಸ್ತಿ ಅನ್ಯಾಯ ಆಗಿದೆ, ಯಾರಿಗೆ ಕಡಿಮೆ ಆಗಿದೆ ಅಂತೇಳಿ ಇದನ್ನ ಸಂವೇದಿಸುವ ಗುಣ ಯಾಕೆ ಆಗ್ತಾ ಇಲ್ಲ ಅಂತ. ಯಾಕಂದ್ರೆ ಇಬ್ರು ಒಟ್ಟಿಗೆ ನೋವನ್ನು ಅನುಭವಿಸಿದ ಸಮುದಾಯಗಳು ಇವತ್ತ್ಯಾಕೆ ಆ ಒಂದು ಒಗ್ಗಟ್ಟು, ಆ ಒಂದು ಸಂವೇದನೆ ಇವತ್ತ್ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇದು ರಾಜಕಾರಣದ ಕಾರಣ ಇದೆಯಾ, ಅಥವಾ ನನ್ನ ಗುಂಪು ಚೆನ್ನಾಗಿದ್ರೆ ಸಾಕು ಅಂತನಾ, ಅಥವಾ ಏನಿರ್ಬೋದು ಸರ್? ಇದನ್ನ ತುಂಬಾ ವ್ಯಾಸ್ಟ್ ಕ್ಯಾನ್ವಸ್ ಅಲ್ಲಿ ನೋಡ್ಬೇಕಾಗುತ್ತೆ. ಮತ್ತೆ ಒಂದು ಸೈಕಾಲಜಿಕಲ್ ಟರ್ಮ್ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಯಾರು ತುಂಬಾ ಶೋಷಣೆಗೀಡಾಗಿರ್ತಾರೋ, ಯಾರು ತುಂಬಾ ಶೋಷಣೆಗೀಡಾಗಿರ್ತಾರೋ, ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಶೋಷಣೆಗೀಡಾಗಿರ್ತಾರೋ, ಅವ್ರಿಗೆ ಅವಕಾಶ ಸಿಕ್ಕರೆ ಅವರು ದೊಡ್ಡ ಶೋಷಕರಾಗ್ತಾರೆ ಅನ್ನತಕ್ಕಂಥದ್ದು ಒಂದು ಸೈಕಾಲಜಿಕಲ್ ಟರ್ಮ್. ಇಲ್ಲಿ ಏನಾಗಿದೆ, ಉಪಜಾತಿಗಳಲ್ಲಿ ಯಾರಿಗೊಂದಷ್ಟು ಪ್ರಿವಿಲೇಜ್ಗಳು ಸಿಕ್ಕಿ ಸ್ವಲ್ಪ ಮುಂದುವರೆದು ಭಾರತದಾದ್ಯಂತ, ಇದು ಬರೀ ಕರ್ನಾಟಕದ ಮಟ್ಟಿಗೆ ಅಲ್ಲ, ಭಾರತದಾದ್ಯಂತ ಅಸ್ಪೃಶ್ಯತೆ ಹಣೆ ಪಟ್ಟಿ ಹೊತ್ತಿರ್ತಕ್ಕಂಥ ಉಪಜಾತಿಗಳಲ್ಲಿ ಕೆಲವರು ಹೆಂಗೆ ಸ್ವಲ್ಪ ಒಂಚೂರು ಬೇರೆ ಬೇರೆ ಅಡ್ವಾಂಟೇಜ್ಗಳನ್ನ, ಬೇರೆ ಬೇರೆ ಪ್ರಿವಿಲೇಜ್ಗಳನ್ನ ಬಳಸ್ಕೊಂಡು ಮುಂದುವರೆದ್ರು, ಆ ಮುಂದುವರೆತಿರ್ತಕ್ಕಂಥ ಉಪಜಾತಿಗಳು ಏನ್ ಮಾಡುದು, ಉಪಜಾತಿ ಬ್ರಾಹ್ಮಣ್ಯವನ್ನ ಅಂದ್ರೆ ಉಪಜಾತಿ ಪ್ರೇಮನ ವಿಪರೀತ ಮೈಗೂಡಿಸ್ಕೊಂಡು ಆ ಉಳಿದಿರೋಂತ ಸಹವರ್ತಿ ಸಮುದಾಯಗಳನ್ನ ಡಿಸ್ಕ್ರಿಮಿನೇಟ್ ಮಾಡೋದು, ಅವ್ರಿಗೆ ಅವಕಾಶಗಳನ್ನ ವಂಚಿಸೋದು ಅಥವಾ ಪಾಲನ್ನ ಕೊಡೋದು, ನಿರಾಕರಿಸುವಂತದ್ದು, ಅದೇ ಒಂದು ಸಾಂಸ್ಕೃತಿಕ ಆಟಗಳನ್ನ ಕಟ್ತಾ ಬಂದ್ವು. ಅದ ರಾಜಕೀಯವಾಗೂ ಕೂಡ ನಾವು ಎಕ್ಸ್ಪ್ಲಿಸಿಟ್ ಆಗಿ ಅಂಕಿಅಂಶಗಳ ಮೂಲಕ ಆಯೋಗಗಳು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ತೆರೆದಿಡಬಹುದು. ನೀವು ಒಂದು ರಾಜಕೀಯ ಪಕ್ಷದೊಳಗಡೆ ರೆಪ್ರೆಸೆಂಟೇಷನ್ ತಗೊಂಡ್ರೆ, ಟಿಕೆಟ್ ಕೊಡೋದ್ರಿಂದ ಹಿಡಿದು ನೀವು ಲೋಕಲ್ ಬಾಡಿ ರೆಪ್ರೆಸೆಂಟೇಷನ್ ತಗೊಂಡ್ರೆ ಯಾವ ಪಕ್ಷಗಳು ಹೆಂಗ್ ಓನ್ ಮಾಡ್ಕಂತವೆ, ಯಾವ ಉಪಜಾತಿನ ಓನ್ ಮಾಡ್ಕಂತವೆ ಅಂತ ನೋಡಿದ್ರೆ ಭಾರತದಾದ್ಯಂತ ಕ್ರಿಮಿಲೇಯರ್ ಮುಂದುವರೆದಿರೋ ಮತ್ತೆ ಒಂದಷ್ಟು ಬಲಾಢ್ಯರಾಗಿರ್ತಕ್ಕಂಥ ಸಮುದಾಯಗಳ ಆಟನೇ ಇದುವರೆಗೂ ಚಾಲ್ತಿಲಿದೆ. ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಒಳ ಮೀಸಲಾತಿ ಹೋರಾಟ ಅನಿವಾರ್ಯವಾಗಿ ಉಟ್ಕೊಳ್ತೋ ಇದು. ಮತ್ತೆ ಆ ಉಪಜಾತಿಗಳಲ್ಲಿ ಆ ತಾಯ್ತನ ಇದ್ದಿದ್ರೆ, ಅಂದ್ರೆ ಮುಂದುವರೆದಿರತಕ್ಕಂಥ ಉಪಜಾತಿಗಳಲ್ಲಿ ಒಂದು ತಾಯ್ತನ ಇದ್ದಿದ್ರೆ, ಅದು ಕಾಂಶಿರಾಮ್ ಅವ್ರಿಗೆ ಇದ್ದಂತ ತಾಯ್ತನ ಅಥವಾ ಬಾಬಾ ಸಾಹೇಬ್ರಿಗೆ ಇದ್ದಂತ ತಾಯ್ತನ, ನಂತರದ ಪೀಳಿಗೆಯವರಿಗೆ ಏನಾದ್ರು ಆ ತಾಯ್ತನ ಇದ್ದಿದ್ರೆ ಬಹುಶಃ ಈ ಕ್ರೈಸಿಸ್ ಈ ಮಟ್ಟಕ್ಕೆ ಎಕ್ಸ್ಪ್ಲಿಸಿಟ್ ಆಗಿ ಕಾಣ್ತಾ ಇರ್ಲಿಲ್ಲ. ಆ ಕೂತ್ ಬಗೆಹರಿಸ್ಕೊಳ್ಬೋದಾಗಿತ್ತು. ಆ ತಾಯ್ತನ ಹೊರಟೋಯ್ತು. ಆ ಜಾತಿ ವ್ಯಸನದ, ಉಪಜಾತಿ ವ್ಯಸನ, ಆ ಶ್ರೇಷ್ಠತೆ ವ್ಯಸನ, ಆ ಒಂದು ಹೆಜಮೋನಿಕ್ ಎಲ್ಲಾ ಫೀಚರ್ಸ್ ಎಲ್ಲ ಮೈಗೂಡಿಸ್ಕೊಂಡು ಅದೇ ಬಾಬಾ ಸಾಹೇಬ್ರು ಹೇಳಿದ್ರಲ್ಲ, ಈ ಮನುವಾದದ ಅಥವಾ ಬ್ರಾಹ್ಮಣ್ಯದ ಆ ಒಂದು ಕೊಳಕು ನೀರು, ಗಟಾರದ ನೀರು ಕೆಳಗ್ ನಮ್ಮವರೆಗೂ ಅರ್ಧ ಬಂದಿದೆ. ಅದನ್ನ ಅಟ್ಲೀಸ್ಟ್ ಆ ಗಟಾರದ ನೀರನ್ನ ನಾವು ಓನ್ ಮಾಡ್ಕೊಂತ ಇದೀವಿ ಅಂತಂದ್ರೆ, ಆ ಇವತ್ತು ಬ್ರಾಹ್ಮಣರು ಬಿಟ್ಟಿದಾರೇನೋ ಗೊತ್ತಿಲ್ಲ ಉಪಜಾತಿ ಪ್ರೇಮನ ಅಥವಾ ಜಾತಿ ಪ್ರೇಮನ. ಆ ಮಧ್ಯಮ ಜಾತಿಗಳು ಬಿಟ್ಕೊಟ್ಟಿರ್ಬೋದು, ಹೇಳಕ್ ಬರಲ್ಲ. ಮೇಲ್ನೋಟ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಜಕೀಯ ಹುಡುಕೊಳ್ಳುವಿಕೆ ವಿಷಯದಲ್ಲಿ ಅವರು ಇನ್ಕ್ಲೂಸಿವ್ ಆಗಿ ಬರ್ತಾ ಇದ್ದಾರೆ. ಈ ತಳ ಸಮುದಾಯಗಳಲ್ಲಿ ಅತಿಯಾದ ಉಪಜಾತಿ ಪ್ರೇಮಗಳು ಶುರು ಆಗ್ಬಿಟ್ಟು, ಅದು ಉತ್ತರ ಪ್ರದೇಶದ ಜಾತವಗಳಾಗಿರ್ಬೋದು, ಮಹಾರಾಷ್ಟ್ರದ ಮಹರಗಳಾಗಿರ್ಬೋದು, ಇಲ್ಲಿ ಆಂಧ್ರದ ತೆಲಂಗಾಣದ ಮಾಲಗಳಾಗಿರ್ಬೋದು, ಇಲ್ಲಿ ತಮಿಳುನಾಡಿನ ಪರಯಾಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ತನ್ನ ಸಹೋದರ ಜಾತಿಗಳ ಅಥವಾ ಅಂದ್ರೆ ಸಮಾನ ಶೋಷಿತ ಸಮುದಾಯಗಳ ಮತ್ತೆ ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಎಲ್ಲಾ ರೀತಿಯಿಂದನೂ ಒಂದು ಪೊಲಿಟಿಕಲ್ ಥ್ರೆಟ್, ಬೇರೆ ಬೇರೆ ತರದ ಎಜುಕೇಶನ್, ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ತಗೊಳ್ಳೋ ನಿಟ್ಟಿನಲ್ಲಿ ಬಹಳ ಸಮಸ್ಯೆ, ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಅಡ್ಡಿ ಪಡಿಸಿ ಕೂತ್ರು ಅನ್ನತಕ್ಕಂಥದ್ದು ಈಗ ಚರಿತ್ರೆಯಲ್ಲಿ ದಾಖಲಾಗಿರುವಂತ ಸತ್ಯ ಸರ್. ಈ ಕಾರಣಕ್ಕೋಸ್ಕರನೇ ತಮಿಳುನಾಡಿನಲ್ಲಿ ಕರುಣಾನಿಧಿ ಅಂತ ತಾಯ್ತನದ ಒಬ್ಬ ನಾಯಕ ಅಲ್ಲಿನ ಸಕ್ಲಿಯರ್ಸ್ಗೆ, ಅರುಂಧತಿಯರ್ಸ್ಗೆ ಪ್ರತ್ಯೇಕ ಕೋಟಾನ 3% 2009 ಪ್ರತ್ಯೇಕ ಕೋಟ ಮತ್ತೆ ಓಪನ್ ಕೋಟ, ಏನ್ ಬಾಬಾ ಸಾಹೇಬ್ರು ಹೆಂಗೆ ಡಿಮ್ಯಾಂಡ್ ಮಾಡ್ತಾ ಇದ್ರಲ್ಲ ಡಬಲ್ ಕೋಟಾ ಸಿಸ್ಟಮ್ ಅಂತಂದೇಳಿ ಪೊಲಿಟಿಕಲ್ ಅದನ್ನ ಮೀಸಲಾತಿ ವಿಷಯದಲ್ಲಿ 3% ಪ್ರತ್ಯೇಕ ಅರುಂಧತಿಯಾರರಿಗೆ, ಅಂದ್ರೆ ಅವರು ಮಾದಿಗ ಸಂಬಂಧಿತ ಸಕ್ಲಿಯರ್ಸ್ ಅಂತ ಕರೀತಾರೆ, ಅಂದ್ರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅವರು, ಅವ್ರಿಗೆ 3% ಕೋಟಾ ಮತ್ತೆ 15% ಕೋಟಾನ ಓಪನ್ ಕೋಟಾ ಇಟ್ಟಿದ್ದಾರೆ, ಅಂದ್ರೆ ಡಬಲ್ ಕೋಟಾ ಕೊಟ್ಟಿದ್ದಾರೆ.
ಸೊ ಅಲ್ಲಿ Okay. ಪರ್ಯಾಯಗಳು ಆಕ್ಚುಲಿ ಪರ್ಯಾಯಗಳು ಬಹುದೊಡ್ಡ ವೋಟ್ ಬ್ಯಾಂಕ್ ಇಲ್ಲಿ DMK-ಗೆ ಅರುಂಧತಿಯರು ಆಕ್ಚುಲಿ ADMK ವೋಟ್ ಬ್ಯಾಂಕ್. ಆದ್ರೂ ಕೂಡ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರನ ಮೀರಿ ಇಲ್ಲ ಇವರು ಸಮಸ್ಯೆಯಲ್ಲಿದ್ದಾರೆ, ಇವರಿಗೆ ಪ್ರಾತಿನಿಧ್ಯದ ಕೊರತೆ ವಿಪರೀತ ಇದೆ, ಇವ್ರಿಗೆ ಅವಕಾಶ ವಂಚಿತರು ಇವರು ಅನ್ನೋ ಒಂದು ಆ ನೆಲೆನಲ್ಲಿ ಕರುಣಾನಿಧಿ ಅವರು 3% ನ ಪ್ರತ್ಯೇಕ ಕೋಟ ಮತ್ತೆ 15% ಓಪನ್ ಕೋಟ ಕೊಟ್ಟರು. ಇದು ಬಹುಶಃ ಇಡೀ ಇಂಡಿಯಾದಲ್ಲಿ ಬಹುದೊಡ್ಡ ಹೆಜ್ಜೆ. ಇದು ಮೀಸಲಾತಿ ಪ್ರಜ್ಞೆನ ಮೈಗೂಡಿಸ್ಕೊಂಡು ಅದನ್ನ ದೊಡ್ಡ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಕರುಣಾನಿಧಿ ಅವರು ಸರ್. ಎಸ್ ಸರ್. ಈಗ ಏನು ಒಳ ಮೀಸಲಾತಿಯನ್ನ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದಕ್ಕೆ ಅಷ್ಟನ್ನ ಹೇಳ್ತು. ರಾಜ್ಯ ಸರ್ಕಾರಗಳಿಗೆ ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ. ಕೊನೆಗೆ ನ್ಯಾಯಾಲಯದ ಆಜ್ಞೆಯನ್ನ ಪಾಲನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಪ್ರಕ್ರಿಯೆಗೆ ಮುಂದಾದ್ರು. ಅದ್ರ ಭಾಗವಾಗಿ ಈ ಹಿಂದೆ ಏನು ಸದಾಶಿವ ಆಯೋಗ ವರದಿ ಕೂಡ ಬಂದಿತ್ತು. ಅನಂತರ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ. ಸೊ ಈಗ ಒಂದು ಇತ್ಯರ್ಥದ ಹಂತಕ್ಕೆ ಬಂದಿದೆ. ಸೊ ಈಗ ಬಲಗೈ ಸಮುದಾಯ ಒಂದು ಗುಂಪು ಹೇಳ್ತದೆ, ನಮಗೆ ಬಾಬಾ ಸಾಹೇಬರ ಸಂವಿಧಾನ ಸಾಕು, ಒಳ ಮೀಸಲಾತಿ ಬೇಡ ನಮಗೆ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ. ಯಾಕೆ ಇದು? ಈಗ ಎಡಗೈಗೆ ನೋವಾಗಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಲಗೈನೇ. ಆದ್ರೆ ನಿಮಗೆ ನೋವಾಗಿದೆಯೋ ಇಲ್ಲ ನಮಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ನೋಡೋದು, ಅಥವಾ ಬಲಗೈಗೂ ನಿಜವಾಗ್ಲೂ ನೋವಾಗಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎಡಗೈ. ಆದ್ರೆ ಇಲ್ಲಿ ವರದಿನೂ ಬಂದಿದ್ದಾವೆ, ಸಾಂವಿಧಾನಿಕ ಸಂಸ್ಥೆಗಳು ವರದಿಯನ್ನೂ ಕೊಟ್ಟಿವೆ, ಸರ್ಕಾರಕ್ಕೆ ಅದನ್ನ ಅರ್ಥ ಎಂಪರಿಕಲ್ ಡೇಟಾ ಯಾರ್ಯಾರ ಪರಿಸ್ಥಿತಿ ಶಿಕ್ಷಣದಲ್ಲಿ, ಔದ್ಯೋಗಿಕ ಉದ್ಯಮದಲ್ಲಿ, ಆಮೇಲೆ ರಾಜಕೀಯವಾಗಿ ಯಾರ್ಯಾರೆಲ್ಲ ಪ್ರಾಬ್ಲಮ್ ಆಗಿದೆ, ಜನಸಂಖ್ಯೆ ಎಷ್ಟಿದೆ, ಎಲ್ಲವೂ ಸಿಗ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ 1% 2% ಹೆಚ್ಚು ಕಡಿಮೆ ಇರ್ಬೋದು. ಯಾಕಿದು ದೊಡ್ಡ ರೀತಿ ಕಗ್ಗಂಟು ಅಥವಾ ಜೇನುಗೂಡಿ ಕೈ ಹಾಕೋ ಪ್ರಯತ್ನ ತರದು ಅನ್ಸ್ಬಿಡ್ತೀರ ಸರ್ಕಾರಕ್ಕೆ? ಯಾಕೆ ಇದು ಕ್ಲಿಯರ್ ಆಗಿ ಯಾಕೆ ಅದನ್ನ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ ಸರ್? ಏನಾಗಿದೆ ನೀವು ನೋಡಿ, ನೀವು ಕರ್ನಾಟಕದ ಕಳೆದ 2 ದಶಕಗಳ ರಾಜಕೀಯ ಚರಿತ್ರೆ ನೋಡಿದ್ರೆ ಕಮಿಷನ್ ಅಪಾಯಿಂಟ್ ಮಾಡೋದ್ರಲ್ಲಿ ಎಲ್ಲರ ನಿಸ್ಸೀಮರು ಅಂದ್ರೆ ಇಡೀ ದೇಶದಲ್ಲಿ ಕಮಿಷನ್ ಅಪಾಯಿಂಟ್ ಮಾಡೋದ್ರಲ್ಲಿ ಒಳ ಮೀಸಲಾತಿ ಕೂಗ್ಗೆ ಸೇರ್ತಕ್ಕಂತ ಸಮುದಾಯಗಳನ್ನ ಸಮಾಧಾನ ಮಾಡೋದಕ್ಕೆ ಕಮಿಷನ್ ಅಪಾಯಿಂಟ್ ಮಾಡೋದು, ರಾಜಕೀಯವಾಗಿ ನಾವು ಪ್ರಕ್ರಿಯೆಗಳನ್ನ ಮಾಡ್ತೀವಿ, ಮತ್ತೆ ಮ್ಯಾನಿಫೆಸ್ಟೋಗಳಲ್ಲಿ ನಾವು ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಜಾರಿ ಮಾಡ್ತೀವಿ, ಇವೆಲ್ಲ ಹೇಳ್ತಕ್ಕಂಥದ್ದು ಒಂದು ಪ್ಯೂರ್ಲಿ ಪೊಲಿಟಿಕಲ್ ಸ್ಟೆಂಟ್ ಆಗಿ ಉಳಿತು. ಆದ್ರೆ ಇವ್ರಿಗೆ ನಿಜಕ್ಕೂ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋ ಒಂಥರ ಆ ತರದ ಹೃದಯ ವೈಶಾಲ್ಯತೆ ಆಗ್ಲಿ, ಆ ರಾಜಕೀಯ ಇಚ್ಛಾಶಕ್ತಿ ಆಗ್ಲಿ ಇರ್ಲಿಲ್ಲ. ಆದ್ರೆ ಮತ ಬ್ಯಾಂಕ್ ಬಹುದೊಡ್ಡ ಮತ ಬ್ಯಾಂಕ್ ಅಲ್ಲ, ಒಳ ಮೀಸಲಾತಿ ವಂಚಿತ ಸಮುದಾಯಗಳು, ಈ ಮಾದಿಗ ಉಪಜಾತಿಗಳು ಬಹುದೊಡ್ಡ ಮತ ಬ್ಯಾಂಕ್ ಕರ್ನಾಟಕದಲ್ಲಿ. ಇವ್ರನ್ನ ಸಮಾಧಾನ ಮಾಡ್ಬೇಕು ಅಂದ್ರೆ ಆಯ್ತು ನಾವು ಮಾಡ್ತೀವಿ. ಇವರಿಗೆ 2024 ಅಕ್ಟೋಬರ್ 1 ಇವರಿಗೆ ಜಾರಿ ಮಾಡೋದಕ್ಕೆ, ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಂತೋಷ್ ಹೆಗಡೆ ನ್ಯಾಯಪೀಠ 2004 ಇಲ್ಲ, ಇದು ರಾಜ್ಯಗಳಿಗೆ ಅವಕಾಶ ಇಲ್ಲ, 341 ಟಿಂಕರಿಂಗ್ ಆಗ್ತದೆ, ಆರ್ಟಿಕಲ್ 14 ವೈಲೇಷನ್ ಆಗ್ತದೆ ಅಂತ ಹೇಳಿ ತಪ್ಪಾಗಿ ಒಂದು ಫಾಲ್ಸ್ ವರ್ಡಿಕ್ಟ್ ಕೊಟ್ಬಿಟ್ಟಿತ್ತು. ಸೊ ಅದ್ರ ಆ ಒಂದು ವರ್ಡಿಕ್ಟ್ ನ ರಿವ್ಯೂ ಮಾಡಿದ್ದಂತ ಅರುಣ್ ಮಿಶ್ರಾ ಪೀಠ 2020 ಇಲ್ಲ, ಇದು ರಾಜ್ಯಗಳಿಗೆ ದತ್ತವಾಗಿದೆ, OBC-ಗಳಿಗೆ ಏನು ಅವಕಾಶ ಆಗಿದೆ ಇಂದ್ರಸಾನಿ ಮೂಲಕ, ಅದೇ ರೀತಿ ರಾಜ್ಯಗಳಿಗೆ ಅವಕಾಶ ಇದೆ. ಬಟ್ ನಾವು 5 ಜನರ ಸಾಂವಿಧಾನಿಕ ಪೀಠ ಆಗಿರೋದ್ರಿಂದ ಇದು ಹೆಚ್ಚಿನ 5ಕ್ಕಿಂತ ಹೆಚ್ಚಿನ ಸದಸ್ಯ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಇದನ್ನ ಹೇಳ್ಬೇಕಾಗ್ತದೆ. ನಾವು ಆ ವಿಷಯದಲ್ಲಿ ಹೇಳುತ್ತದೆ ಅಂದ್ರೆ ಅರುಣ್ ಮಿಶ್ರಾ ಪೀಠ 20 ಹೇಳ್ತದೆ, ಅಭಿಪ್ರಾಯ ಹೇಳಿ ಸುಮ್ಮನಾಗುತ್ತೆ. ಸೊ ಹೊಸ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗಿ 7 ಜನ ಸದಸ್ಯ ನ್ಯಾಯಾಧೀಶರ ಹೊಸ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗಿ ಪಂಜಾಬ್ ವರ್ಸಸ್ ದೇವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಪ್ರಕರಣ ಏನಿತ್ತು, ಆ ಪ್ರಕರಣನ ಕೈಗೆತ್ಕೊಂಡು, ಯಾಕೆ ದೇವಿಂದರ್ ಸಿಂಗ್ ವರ್ಸಸ್ ಪಂಜಾಬ್ ಪ್ರಕರಣ ಅಂತಾನೆ ಅದು ಸುಪ್ರೀಂ ಕೋರ್ಟ್ ನ ಮುಂದೆ ಬಂತು ಅಂತಂದ್ರೆ 2004 ಸಂತೋಷ್ ಹೆಗಡೆ ನ್ಯಾಯಪೀಠ ಇದು ರಾಜ್ಯಗಳಿಗೆ ಕೊಡೋ ಅಧಿಕಾರ ಇಲ್ಲ ಅಂತಂದು ಹೇಳಿದ ಮೇಲೂ ಕೂಡ ಅಲ್ಲಿವರೆಗೂ ಪಂಜಾಬ್ ಅಲ್ಲಿ ಇರ್ತದೆ, ಹರಿಯಾಣದಲ್ಲಿ ಇರ್ತದೆ, ಒಳ ಮೀಸಲಾತಿ ಅಸ್ತಿತ್ವದಲ್ಲಿ ಇರ್ತದೆ. ಮತ್ತೆ ಆಂಧ್ರದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಸರ್ಕಾರ ಕೊಟ್ಬಿಟ್ಟಿರ್ತದೆ. ಸೊ ಈ 3 ರಾಜ್ಯಗಳಲ್ಲಿ ಇದಕ್ಕಿದ್ದಂಗೆ ಆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ್ಮೇಲೆ, ಸಂತೋಷ್ ಹೆಗಡೆ ನ್ಯಾಯಪೀಠ ತೀರ್ಪು ಕೊಟ್ಮೇಲೆ ಆಟೋಮೆಟಿಕ್ ಆಗಿ ರದ್ದಾಗೋಗ್ಬಿಡ್ತವೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದ್ಮೇಲೆನೆ ಮತ್ತೆ ಈಗ 341 ಅಮೆಂಡ್ಮೆಂಟ್ ಆಗ್ಬೇಕು ಅನ್ನೋ ತರದ್ದು ತೀರ್ಮಾನ ನೀಡಿರ್ತದೆ ಸಂತೋಷ್ ಹೆಗಡೆ ಪೀಠ. ಅವಾಗ ಅಮೆಂಡ್ಮೆಂಟ್ ಆಗ್ಬೇಕು ಅನ್ನೋ ಹೊಸ ಕೂಗಿದಳ್ತದೆ. ಆದ್ರೆ ಪಂಜಾಬ್ ಸರ್ಕಾರ ಸುಮ್ಮನೆ ಇರಲ್ಲ.
ಈ ಸುಪ್ರೀಂ ಕೋರ್ಟ್ ಅಲ್ಲ ಇರ್ಲಿ, ಹೈಕೋರ್ಟ್ ಅಲ್ಲೇ ಇರ್ಲಿ, ಸೆಕೆಂಡ್ರಿ. ನಾನು ಒಂದು ಕಾಯ್ದೆ ರೂಪದಲ್ಲಿ, ಅಲ್ಲಿವರೆಗೊಂದು ಜೀವೋ ಇರುತ್ತೆ ಪಂಜಾಬ್ ಅಲ್ಲಿ, ನಾನು ಕಾಯ್ದೆ ರೂಪದಲ್ಲಿ ತರ್ತೀನಿ ಅಂತಂದೇಳಿ 2006ರಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಅಲ್ಲಿನ ಪಂಜಾಬ್ನ ವಾಲ್ಮೀಕಿ ಮತ್ತೆ ಮಜ್ಬಿ ಸಿಖ್ಖರಿಗೆ 50% ರಿಸರ್ವೇಶನ್ ಕೊಡೋದಕ್ಕೆ, ಮೀಸಲಾತಿ ಒಳಗಡೆ 50% ರಿಸರ್ವೇಶನ್ ಕೊಡೋದಕ್ಕೆ ಒಂದು ಹೊಸ ಕಾಯ್ದೆನೆ ತರ್ತಾರೆ ಪಂಜಾಬ್ 2006ರಲ್ಲಿ. ಆ ಕಾಯ್ದೆ ತಂದು 2010ವರೆಗೂ ಇಂಪ್ಲಿಮೆಂಟ್ ಆಗಿರುತ್ತೆ. 10ರಲ್ಲಿ ದವಿಂದರ್ ಸಿಂಗ್ ಅನ್ನೋರು ಚಾಲೆಂಜ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಕೇಸ್ ಅವಾಗ ಇಲ್ಲ, ಇದು ಸುಪ್ರೀಂ ಕೋರ್ಟ್ ತೀರ್ಪು ಹಿಂಗಿರೋದ್ರಿಂದ ಇದು ಈ ಮಸೂದೆಗೆ ಮಾನ್ಯತೆ ಇಲ್ಲ ಅಂತಕ್ಕಂಥದ್ದು ಕೊಡ್ತದೆ. ಅದು ಆಮೇಲೆ ನಂತರ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗ್ತದೆ. 3 ಬೆಂಚು 5 ಬೆಂಚುಗಳು ದಾಟ್ಕೊಂಡು 7ನೇ ಬೆಂಚಿಗೆ ಬರೋಷ್ಟೊತ್ತಿಗೆ 2024 ಆಗುತ್ತೆ. 7ನೇ ಬೆಂಚ್ ಅಲ್ಲೇ ಡಿ.ವೈ. ಚಂದ್ರಚೂಡ್ ನೇತೃತ್ವದ ಸಂವಿಧಾನಿಕ ಪೀಠ ಇದನ್ನ 3 ದಿನಗಳ ಮ್ಯಾರಥಾನ್ ವಿಚಾರಣೆ ಮಾಡುತ್ತೆ. ಫೆಬ್ರವರಿ 2024 ಫೆಬ್ರವರಿನಲ್ಲಿ ಆ ಮ್ಯಾರಥಾನ್ ವಿಚಾರಣೆಗಳಲ್ಲಿ ದೇಶದ ಎಲ್ಲಾ ಅಟಾರ್ನಿ ಜನರಲ್ಗಳು, ಅಡ್ವೊಕೇಟ್ ಜನರಲ್ಗಳು, ಸಾಲಿಸಿಟರ್ ಜನರಲ್ಗಳು ಎಲ್ಲರೂ ಬರ್ತಾರೆ. ಕೇಂದ್ರದ ಬಿಜೆಪಿ ಸರ್ಕಾರದ ವತಿಯಿಂದ ತುಷಾರ್ ಮೆಹ್ತಾ ಬಂದು, ಇಲ್ಲ ನಾವು ಒಳ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ ರಾಜ್ಯಗಳಿಗೆ ಅಂದ್ರೆ ನಮ್ದೇನು ತಕರಾರಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರದ ಕಡೆಯಿಂದ ಒಂದು ಅಫಿಡವಿಟ್ ಹಾಕ್ತಾರೆ. ಮತ್ತೆ ಎಲ್ಲ ರಾಜ್ಯಗಳ ಏನು ರೆಪ್ರೆಸೆಂಟೇಷನ್ ಲೀಗಲ್ ಟೀಮ್ ಹೋಗ್ಬಿಟ್ಟು ರೆಪ್ರೆಸೆಂಟ್ ಮಾಡಿ ಅವ್ರವ್ರ ವಾದಗಳನ್ನ ಮಂಡಿಸ್ತಾರೆ. ಸೊ ಕೊನೆಗೆ ಒಂದು ಐತಿಹಾಸಿಕ ತೀರ್ಪು ಹೊರಗೆ ಬರ್ತದೆ. ಅಂದ್ರೆ ಅಲ್ಲಿವರೆಗೂ ರಾಜ್ಯಗಳಿಗೆ ಅವಕಾಶ ಇಲ್ಲದೆ ಇದ್ದಾಗ ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಗಳು ಕೊಟ್ಟು, ಈವನ್ ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಪ್ರಣಾಳಿಕೆಯಲ್ಲಿ ಇಟ್ಟು, ಅದಕ್ ಮುಂಚೆ SC/ST ಸಮಾವೇಶ ಚಿತ್ರದುರ್ಗದ ಡಿಕ್ಲರೇಷನ್ ಅಂತ ಏನ್ ಮಾಡಿದ್ರು, ಅಲ್ಲಿ ಘಂಟಾಘೋಷ ನಾವು ಅಧಿಕಾರಕ್ಕೆ ಬಂದಂತ ಮೊದಲ ಅಧಿವೇಶನದಲ್ಲೇನೆ ನಾವು ಸದಾಶಿವ ಕಮಿಷನ್ ನ ಜಾರಿ ಮಾಡ್ತೀವಿ ಅಂತಂದೇಳಿ, ಅಂದ್ರೆ ಜಾರಿ ಮಾಡಕ್ ಆಗ್ತಿರ್ಲಿಲ್ಲ, ಶಿಫಾರಸ್ ಮಾಡ್ತೀವಿ ಅಂತ ಹೇಳ್ಬೇಕಿತ್ತು, ಜಾರಿ ಮಾಡ್ತೀವಿ ಅಂತಂದೇಳಿ ಓಟ್ ತಗೊಂಡು ಯಾವ ಸುಪ್ರೀಂ ಕೋರ್ಟ್ ತೀರ್ಪು ಅವ್ರು ಬಹುಶಃ ನಿರೀಕ್ಷೆ ಮಾಡಿರಲ್ಲ ಅನ್ಸುತ್ತೆ, ಸುಪ್ರೀಂ ಕೋರ್ಟ್ ಈ ತರ ಲೈನ್ ಕ್ಲಿಯರ್ ಮಾಡುತ್ತೆ ಅಂತಂದೇಳಿ. ಈ ಜವಾಬ್ದಾರಿಗಳು ಹೆಗಲ ಮೇಲೆ ಈ 1.5 ವರ್ಷದಿಂದ ಒಣಗೇಡಿತನದ ಏನು ಒಣಗೇಡಿತನ ಕಾಣಿಸ್ತಾ ಇದೆ ಈ ಸರ್ಕಾರದ್ದು. ಅಂದ್ರೆ ಇಲ್ಲಿವರೆಗೂ ಕಮಿಷನ್ ಅಪಾಯಿಂಟ್ ಮಾಡಿದ್ ನಾವೇ ಅಂತ ಹೇಳ್ತಾರೆ, ಸದಾಶಿವ ಕಮಿಷನ್ ನ 2005ರಲ್ಲಿ ನಾವೇ ಮಾಡಿದ್ ಸರ್ಕಾರದವರು ಅಂತ ಹೇಳ್ಕೊಂಡ್ ಬಂದ್ರು. ಇಲ್ಲಿವರೆಗೂ 2023 ನಾವೇ ಕಂಡ್ರಿ ಕಮಿಷನ್ ಅಪಾಯಿಂಟ್ ಮಾಡಿದ್ದು, ನಾವೇ ರಿಪೋರ್ಟ್ಗೆ ದುಡ್ಡು ಕಮಿಷನ್ ಅಪಾಯಿಂಟ್ ಮಾಡಿದ್ರು, ದುಡ್ಡು ಕೊಡ್ಲಿಲ್ಲ, ಕಾಸು ಕೊಡ್ಲಿಲ್ಲ. ಮತ್ತೆ 2008ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಇಲ್ಲಿ ಸುಧಾಕರ್ ಅವರು ಕೊಡ್ತಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ. ಆಮೇಲೆ ರಿಪೋರ್ಟ್ ಸಬ್ಮಿಷನ್ ಆಗೋದು ಕೂಡ ಬಿಜೆಪಿ ಸರ್ಕಾರದ ಅವಧಿನಲ್ಲೇ, ಅವರು ಕೂಡ ಇಂಪ್ಲಿಮೆಂಟ್ ಮಾಡಲ್ಲ. ಅವ್ರು ಕೊನೆಗೆ 2023ರ ಕೊನೆ ಕ್ಯಾಬಿನೆಟ್ ಅಲ್ಲಿ ತರಾತುರಿಯಿಂದ ಏನೋ ಹಂಚಿಕೆ ಹೋಗ್ತಾರೆ. ಅಂದ್ರೆ ಎಲ್ಲ ರಾಜಕೀಯ ಆಡಂಬಲ ಆಗ ಕೂರ್ತತೆ. ಸುಪ್ರೀಂ ಕೋರ್ಟ್ ಲೈನ್ ಕ್ಲಿಯರ್ ಮಾಡದ್ಮೇಲೆ ಸರ್ಕಾರಗಳು ತುಂಬಾ ಬದ್ಧತೆಯಿಂದ, ಇಚ್ಛಾಶಕ್ತಿಯಿಂದ, ತಾಯ್ತನದಿಂದ ಸುಪ್ರೀಂ ಕೋರ್ಟ್ ಹೇಳ್ತದೆ, ನಿಮಗೆ ಒಂದು ಎಂಪಿರಿಕಲ್ ಡಾಟಾ ಇಟ್ಕೊಳ್ಳಿ. ಎಂಪಿರಿಕಲ್ ಡಾಟಾ ಅಂತಂದ್ರೆ ಬೇರೆ ಇನ್ನೇನು ಅಲ್ಲ, ನಿಮ್ಮ ಹತ್ರ ಅವೈಲಬಲ್, ಈಗ ಆಲ್ರೆಡಿ ಅವೈಲಬಲ್ ಇದೆ ಎಂಪಿರಿಕಲ್ ಡಾಟಾ ಅನ್ನೋದಾದ್ರೆ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಿ. ಏನೂ ಇಲ್ಲ, 0% ನಿಮ್ಮ ಹತ್ರ ಡಾಟಾ ಇದೆ ಅಂತಂದ್ರೆ ಹೊಸ ಆಯೋಗಗಳನ್ನ ರಚನೆ ಮಾಡಿ ಎಂಪಿರಿಕಲ್ ಡಾಟಾ ಅಂತ ತಗೊಂಡು ನೀವು ಎಂಪಿರಿಕಲ್ ಎವಿಡೆನ್ಸ್ ಇಟ್ಕೊಂಡು ನೀವು ಮಾಡಿ ಅಂತ ಹೇಳ್ತದೆ. ಬಟ್ ಬಹುಶಃ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಇದ್ದಷ್ಟು ಎಂಪಿರಿಕಲ್ ಡಾಟಾ ಇದ್ದು ಬಹುಶಃ ಯಾವ ರಾಜ್ಯಗಳಲ್ಲಿ ಇರಲ್ಲ. ಆದ್ರೂ ಕೂಡ ಹೊಸ ಆಯೋಗನ ಈ ಸರ್ಕಾರ ಮಾಡ್ತಾರೆ. ಹೊಸ ಆಯೋಗ ಮಾಡಿ ಹೇಳಿ ಸರ್. ಅದೇ ಈಗ ಎಂಪರಿಕಲ್ ಡಾಟಾನ ಸಾಂವಿಧಾನಿಕ ಜವಾಬ್ದಾರಿ ಹೊತ್ತಂತವ್ರು ವೈಜ್ಞಾನಿಕವಾಗಿ ಏನು ಸಾಕಷ್ಟು ಸಿಬ್ಬಂದಿಗಳೊಂದಿಗೆ ಸಂಪನ್ಮೂಲವನ್ನ ಕ್ರೋಢೀಕರಿಸ್ಕೊಂಡು ಎಲ್ಲ ಕಲೆಕ್ಟ್ ಮಾಡಿದ್ರು ಕೂಡ ಇದು ವೈಜ್ಞಾನಿಕವಾಗಿಲ್ಲ, ಇದು ನಮ್ಗೆ ಸಫಿಸಿಯೆಂಟ್ ಆಗಿಲ್ಲ, ಹಿಂಗೆ ಮತ್ತೆ ಹೆಂಗೆ ಇದನ್ನ ಅವ್ರಿಗೆ ಏನು ಅರ್ಥೈಸೋದು ಹಿಂಗೆ ಎಲ್ಲದೂ ಕೂಡ ನಮ್ಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ, ಇದು ತುಂಬಾ ಅವೈಜ್ಞಾನಿಕವಾಗಿದೆ ಅಂತೇಳಿ ಹೇಳ್ತಾ ಹೋದ್ರೆ ಯಾವ್ದು ಇದಕ್ಕೆ ಒಂದು ನಾವು ಪೊಲಿಟಿಕಲ್ ಆಂಗಲ್ ಇಂದ ನೋಡ್ಬೇಕಾಗುತ್ತೆ ಇದನ್ನ. ಯಾಕೆ ಅಂದ್ರೆ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಅಧಿನಾಯಕರು ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಜಾತಿ ಗಣತಿ ನಡೀಬೇಕು. 2023ರ ಅಕ್ಟೋಬರ್ 10ನೇ ತಾರೀಕು CWC ನಲ್ಲಿ ವೆರಿ ಫಸ್ಟ್ ಟೈಮ್ ಕಾಂಗ್ರೆಸ್ ಹುಟ್ಟಿದ್ದು 1885. ಅಲ್ಲಿಂದ ಇಲ್ಲಿವರೆಗೂ ಜಾತಿ ಗಣತಿ ಮಾಡ್ಬೇಕು ಅನ್ನೋ ಒಂದು ರೆಸೊಲ್ಯೂಷನ್ ಮಾಡಿರಲ್ಲ, ಒಪ್ಕೊಂಡಿರಲ್ಲ. ಜಾತಿ ಗಣತಿ ಕಾನ್ಸೆಪ್ಟ್ ಅನ್ನೇ ಕಾಂಗ್ರೆಸ್ ಪಕ್ಷ ಒಪ್ಕೊಂಡಿರಲ್ಲ. ಸ್ವತಂತ್ರ ಬಂದ ತರುವಾಯ ಇವರು ಯಾಕೆ ಫೇಲ್ ಆಗ್ತಾರೆ ಅಂದ್ರೆ, ಈ ಕಾಕಾ ಕಾಲೇಕರ್ ಕಮಿಷನ್ ಮಾಡ್ತಾರೆ, ಮತ್ತೆ ಮಂಡಲ್ ಕಮಿಷನ್ ಆಗ್ತದೆ. ಇವನ್ ಇಂದಿರಾ ಸಾನಿ ವರ್ಡಿಕ್ ಮೂಲಕ OBCಗಳಿಗೆ ಯಾಕೆ ಬರೀ ಕೇವಲ 27% ಅಷ್ಟೇ ಕೊಡೋದಕ್ಕೆ ಸಾಧ್ಯ ಆಗುತ್ತೆ, 50% ಸೀಲಿಂಗ್ ಹೊಡಿತಾರೆ ಅಂತಂದ್ರೆ ಕ್ಯಾಸ್ಟ್ ಸೆನ್ಸಸ್ ಡಾಟಾ ಇರಲ್ಲ. SC/STಗಳದ್ದು ವೇಗ ಆಗಿರ್ತದೆ, ಹಿಂದುಳಿದವ್ರದ್ದು ಕ್ಯಾಸ್ಟ್ ಸೆನ್ಸಸ್ ಇರಲ್ಲ.
ಒಟ್ಟಾರೆ ದೇಶದ ಇದು ಜಾತಿ ಮಹಾ ವಾಸ್ತವವಾಗಿರ್ತಕ್ಕಂಥ ಈ ದೇಶದಲ್ಲಿ ನೀವು ಜಾತಿ ಗಣತಿನೇ ನಾನು ಮಾಡಲ್ಲ, ಜಾತಿ ಗಣತಿ ಮಾಡದಲ್ಲೇ ನಾನು ಜಾತಿನ ಅಡ್ರೆಸ್ ಮಾಡದಲ್ಲೇ ನಾನು ಜಾತಿನ ನಿರ್ಮೂಲನೆ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ ಬರ್ತದೆ. ಆ ಒಂದು ಫೇಕ್ ನೆರೇಟಿವ್ ಗಳಿಗೆ ತಗಲಾಕಲ್ತದೆ. ಆ ಕಾರಣಕ್ಕೆ ತಾನು ಅಧಿಕಾರದಲ್ಲಿದ್ದಂತ 6-7 ದಶಕಗಳ ಕಾಲ ಜಾತಿ ಗಣತಿ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರು ಈ ಜಾತಿ ಗಣತಿ ಮಾಡದಲ್ಲೇ, OBC-ಗಳಿಗೆ ಸರಿಯಾದ ರೆಪ್ರೆಸೆಂಟೇಷನ್ ಕೊಡದಲ್ಲೇ, ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡದಲ್ಲೇ ತುಂಬಾ ದೊಡ್ಡ ಸಮಸ್ಯೆ ಮಾಡಿದೆ. ಹಿಂದೆ ನಮ್ಮ ಕಾಂಗ್ರೆಸ್ಸಿನ ಪೂರ್ವಜರೆಲ್ಲ ತುಂಬಾ ತಮ್ಮ ಸಮಸ್ಯೆ ಮಾಡಿದ್ದಾರೆ ಅಂತಂದೇಳಿ ವೆರಿ ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು CWC ನಲ್ಲಿ ಎಲ್ಲರೂ ಬಾಯಿ ಮುಚ್ಚಿಸಿ 2023 ಅಕ್ಟೋಬರ್ 10ನೇ ತಾರೀಕು ಮೊಟ್ಟ ಮೊದಲ ಠರಾವ್ ಪಾಸ್ ಮಾಡ್ತಾರೆ. ಜಾತಿ ನಾವು ಅಧಿಕಾರಕ್ಕೆ ಬಂದ್ರೆ 24 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ಜಾತಿ ಗಣತಿ ಮಾಡ್ತೀವಿ, 80-85% ನಾವು ಇದನ್ನ ಪ್ರಮಾಣ ಮೀಸಲು ಪ್ರಮಾಣ ಹೆಚ್ಚಿಸ್ತೀವಿ, 6,000 ಜಾತಿಗಳಿಗೂ ಕೂಡ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಂಗೆ ಜಾತಿ ಗಣತಿನ ಪ್ರತಿಪಾದಿಸ್ತಕ್ಕಂಥ ರಾಹುಲ್ ಗಾಂಧಿ ಅವರು 6,000 ಜಾತಿಗಳಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇದೇ ತರದ್ದು ಈಗ 85% ಹೆಚ್ಚಿಸೋದು 6,000 ಜಾತಿಗೆ ನ್ಯಾಯ ಕೊಡ್ತೀನಿ ಅಂತ ಹೊರಟಾಗ ಇಲ್ಲಿ 1,200 ಜಾತಿಗಳು ಉಪಜಾತಿಗಳಿದಾವಲ್ಲ, ಯಾವುದು ಪರಿಶಿಷ್ಟ ಉಪಜಾತಿಗಳು, ಆ ಉಪಜಾತಿಗಳಿಗೆ ನ್ಯಾಯ ಕೊಡುವಂತದ್ದೊಂದು ಹೆಬ್ಬಾಗಿಲು ಓಪನ್ ಮಾಡತ್ತಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಮೂಲಕ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನ ಸ್ವಾಗತಿಸಿ ಒಂದು ಟ್ವೀಟ್ ಮಾಡಲ್ಲ. ಎಂತ ಕಾಂಟ್ರಡಿಕ್ಷನ್ ನೋಡ್ರಿ. ಸಂಪತ್ತನ್ನ ಮರುಹಂಚಿಕೆ ಮಾಡ್ಬಿಡ್ತೀನಿ ಅಂತ ಹೇಳ್ತಕ್ಕಂತ ರಾಹುಲ್ ಗಾಂಧಿ ಅವರು ಒಳ ಮೀಸಲಾತಿ ವಿಷಯದಲ್ಲಿ ಮೀಸಲಾತಿನ ಮರುಹಂಚಿಕೆ ಮಾಡಿ ಉಪವರ್ಗೀಕರಣ ಮಾಡಿ ಅಂತಂದೇಳಿ ಒಂದು ಟ್ವೀಟ್ ಮಾಡಲ್ಲ, ಅಂದ್ರೆ ಎಂಡೋಸ್ ಮಾಡಲ್ಲ ಅದನ್ನ ಸುಪ್ರೀಂ ಕೋರ್ಟ್ ತೀರ್ಪನ್ನ. ಅಲ್ಲಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅಧಿನಾಯಕರು ಅವರು ಕೂಡ ಶೋಷಿತರ ಸಮುದಾಯದಿಂದ ಎದ್ದು ಬಂದಿರತಕ್ಕಂಥವ್ರು. ಕಾಂಗ್ರೆಸ್ನ ಅತ್ಯುನ್ನತ ಅಧಿಕಾರ, ಈಗ ಅದು ವಿರೋಧ ಪಕ್ಷದ ಸ್ಥಾನದಲ್ಲಿದ್ರು ಕೂಡ AICC ಅಧ್ಯಕ್ಷರಿಂದ ಸಣ್ಣ ಹುದ್ದೆ ಅಲ್ಲ, ಅಧಿನಾಯಕರಾಗಿದ್ದು ಕೂಡ ಅವರು ಕೂಡ ಈ ಒಳ ಮೀಸಲಾತಿ ಬಗ್ಗೆ ತುಟಿ ಬಿಚ್ಚಲ್ಲ, ಆ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಗ್ಗೆ ತುಟಿ ಬಿಚ್ಚಲ್ಲ, ಅವರು ಕೂಡ ಡೈರೆಕ್ಷನ್ಸ್ ಕೊಡಲ್ಲ. ಮತ್ತೆ ಯಾವಾಗ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ಟ್ವೀಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ತೀರ್ಪು ಅಂದ ತಕ್ಷಣ, ನಾವು ಇಲ್ಲಿವರೆಗೂ ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಈಗ ಲೈನ್ ಕ್ಲಿಯರ್ ಆಗಿದೆ, ನಾವು ಕೊಟ್ಟ ಮಾತಿನಂತೆ ಈಡೇರಿಸೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಬದ್ಧವಾಗಿದ್ದೀವಿ ಸರ್ಕಾರ ಅಂತ ಇಮಿಡಿಯೇಟ್ ಆಗಿ ಟ್ವೀಟ್ ಮಾಡ್ತಾರೆ ಅದು ಸುಪ್ರೀಂ ಕೋರ್ಟ್ ತೀರ್ಪು ಅಂದ ತಕ್ಷಣ. ಆ ಕಡೆ ತೆಲುಗು ನಾಡಿನಲ್ಲಿ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಅಸೆಂಬ್ಲಿ ನಡೀತಾ ಇರ್ತದೆ, ಆ ಟೈಮಲ್ಲಿ ಅಸೆಂಬ್ಲಿಗೆ ಬಂದ್ಬಿಟ್ಟು ಒಂದು ರಾತ್ರಿ ಟೈಮಲ್ಲಿ ಬಂದ್ಬಿಟ್ಟು ಹೇಳಿಕೆ ಕೊಟ್ಬಿಡ್ತಾರೆ, ನಾವು ಇಡೀ ದೇಶದಲ್ಲಿ ಮೊಟ್ಟ ಮೊದಲಾಗಿ ಒಳ ಮೀಸಲಾತಿ ಜಾರಿ ಮಾಡೋದು ಅದು ತೆಲಂಗಾಣನ ಆಗಿರ್ತದೆ ಅಂತೇಳಿ ಅವ್ರು ಮಾತುಕೊಡ್ತಾರೆ. ಇವರಿಬ್ರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಇವರಿಬ್ಬರನ್ನ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಬಾಯಿ ಮುಚ್ಚಿಸಲಾಗುತ್ತೆ. ನಮ್ಮ ಉಸ್ತುವಾರಿ ಏನಿರ್ತಾರೆ ಅವಾಗ ವೇಣುಗೋಪಾಲ್ ಏನಿರ್ತಾರೆ ಅವ್ರು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಬ್ರೀಫ್ ಮಾಡ್ತಾರೆ, ನಾವು ಹೈಕಮಾಂಡ್ ಒಂದ್ ಸಮಿತಿ ಮಾಡಿ ಒಳ ಮೀಸಲಾತಿ ವಿಷಯದಲ್ಲಿ ನಿರ್ಣಯ ತಗೊಳ್ಳೋವರೆಗೂ, ಜಾರಿ ಮಾಡ್ಬೇಕಾ ಬೇಡ ಅನ್ನೋಂತ ನಿರ್ಣಯ ತಗೊಳ್ಳೋವರೆಗೂ ಯಾರು ಈ ವಿಷಯದ ಬಗ್ಗೆ ಮಾತಾಡಂಗಿಲ್ಲ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರಗಳು ಅಸ್ತಿತ್ವದಲ್ಲಿರೋ ರಾಜ್ಯಗಳಲ್ಲಿ ಮಾತಾಡಂಗಿಲ್ಲ ಅನ್ನೋ ಫರ್ಮಾನ ಹೊರಡಿಸ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ AICC ಸ್ಟೇ ಕೊಡ್ತದೆ. ಅಂದ್ರೆ ನ್ಯಾಯಾಲಯದ ಒಂದು ಐತಿಹಾಸಿಕ ತೀರ್ಪಿನ ವಿರುದ್ಧ ಒಂದು ಪಕ್ಷದ ಹೈಕಮಾಂಡ್ ಸ್ಟೇ ಕೊಡ್ತದೆ. ಅವರಿಗೆ ಹರಿಯಾಣದ ಚುನಾವಣೆಗಳು ಗೆಲ್ಲಬೇಕು, ನಾವ್ ಇನ್ನೇನೋ ಬೇರೆ ತರದ್ದು ಅಲ್ಲಿ ನಮಗೆ ಬೇರೆ ಒಳ ಮೀಸಲಾತಿ ಅಂತ ಹೋದ್ರೆ ಚಮಾರುಗಳು ಕೈ ಕೊಟ್ಬಿಡ್ತಾರೆ, ಈ ತರ ಜನ ಇಕ್ವೇಶನ್ಗಳನ್ನ ವರ್ಕೌಟ್ ಮಾಡೋದಕ್ಕೆ ರಾಜಕೀಯವಾಗಿ ವರ್ಕ್ ಮಾಡೋದಕ್ಕೆ ಅಂತ ನೆಪಗಳು ಹೇಳ್ತಾರೆ. ಆದ್ರೆ ಮೂಲಭೂತವಾಗಿ ಮೊದಲಿಂದನೂ ಕೂಡ ಇವರು ನಮ್ಮ AICC ಅಧಿನಾಯಕರು ಒಳ ಮೀಸಲಾತಿ ಪರವಾಗಿ ಇದುವರೆಗೂ ಮಾತಾಡಿಲ್ಲ. ಅವ್ರ ವಿರುದ್ಧ ಇದ್ದಾರೆ ಅಂತ ಹೇಳೋದಕ್ಕಿಂತ ಪರವಾಗಿಲ್ಲ ಅನ್ನೋದನ್ನ ನಾನು ಗಂಟಾಘೋಷವಾಗಿ ಹೇಳ್ತೀನಿ. ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಕೂಡ ತುಟಿ ಬಿಚ್ಚಲ್ಲ, AICC ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಟಿ ಬಿಚ್ಚಲ್ಲ. ಇಲ್ಲಿ ಇದೇ ಪರಮೇಶ್ವರ್ ಅವರು SC/ST ಸಮಾವೇಶನ ನಾನೇ ಕಂಪ್ಲೀಟ್ ದುಡ್ಡು ಹಾಕಿ ಮಾಡಿದ್ದು ಅಂತಂದೇಳಿ ಕ್ಲೈಮ್ ಮಾಡ್ಕೊಂತಾರೆ. ಯಾವ್ದು ಚಿತ್ರದುರ್ಗದ SC/ST ಸಮಾವೇಶನ, ಅಲ್ಲೇನೆ ಇವರು ಸದಾಶಿವ ಕಮಿಷನ್ ರಿಪೋರ್ಟ್ ಅನ್ನ ಟೇಬಲ್ ಮಾಡ್ತೀವಿ ಅಥವಾ ಜಾರಿ ಮಾಡ್ತೀವಿ ಅಂತಂದೇಳಿ ಗಂಟಾಘೋಷ ಪರಮೇಶ್ವರ್ ಅವರು ಹೇಳಿರ್ತಾರೆ. ಅವರು ಕೂಡ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ತುಟಿ ಬಿಚ್ಚಲ್ಲ, ಮಾದೇವಪ್ಪನ ತುಟಿ ಬಿಚ್ಚಲ್ಲ. ಈ ಸರ್ಕಾರ ಯಾವಾಗ ಮೌನವಾಗಿ ಉಳಿತದೋ ಸಹಜವಾಗಿ ಅಲ್ಲಿವರೆಗೂ ಸುಮ್ಮನೆ ಇದ್ದಂತ ಮಾದಿಗ ಸಮುದಾಯ ಮತ್ತೆ ಇನ್ನೊಂದು ಸುತ್ತಿನ ಹೋರಾಟನ ಕೈಗೆತ್ಕೊಳ್ತದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ್ಮೇಲೆ. ಆ ತೀರ್ಪು ಬಂದು ಉಪಚುನಾವಣೆಗಳು ಬರ್ತಾವಲ್ಲ, ಸಂಡೂರು ಮತ್ತೆ 3 ಉಪಚುನಾವಣೆಗಳು, ಹಾವೇರಿ ಶಿಗ್ಗಾವದು ಮತ್ತೆ ಇಲ್ಲಿ ಇವರು ಯೋಗೇಶ್ವರ್ ಗೆಲ್ತಾರಲ್ಲ ಆ ಕ್ಷೇತ್ರ ಯಾವ್ದು ನಮ್ದು, ಆ 3 ಉಪಚುನಾವಣೆಗಳು ಬಂದಾಗ ಅದು ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದ್ರಿಂದ ಉಪಚುನಾವಣೆ ಹೊಸ್ತಿನಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಒಂದು ಆಯೋಗ ರಚನೆ ಮಾಡ್ತೀವಿ ಅಂತಂದೇಳಿ
ಆ ಒಂದು ಉಪಚುನಾವಣೆ ಮತ ಪಡಿಲಿಕ್ಕೆ ಒಂದು ಆಯೋಗ ರಚನೆ ಮಾಡಿ ಅದನ್ನ ಕದ್ದು ಮುಚ್ಚಿ ಆ ಏನೋ ಕ್ಯಾಬಿನೆಟ್ ನೋಟ್ ನ ಆ ಖಾಸಗಿಯಾಗಿ ಅದನ್ನ ಪ್ರಸಾರ ಮಾಡಿ ಎಲ್ಲರಿಗೂ ತೋರಿಸಿ ಓಟ್ ಹಾಕ್ಸ್ಕೊಂತಾರೆ. ಅದ ಮತ್ತೆ ಟರ್ಮ್ಸ್ ಅಂಡ್ ರೆಫರೆನ್ಸಸ್ ಕೊಡೋದಕ್ಕೆ ಮತ್ತೆ 1.5 ತಿಂಗಳು 2 ತಿಂಗಳು ಕಾಲಹರಣ ಮಾಡ್ತಾರೆ. ಆ ಆಯೋಗಕ್ಕೆ ಫ್ರೀ ಹ್ಯಾಂಡ್ ಕೊಡಲ್ಲ, ಆಯೋಗಕ್ಕೆ ಇಮಿಡಿಯೇಟ್ ಆಗಿ ಏನು ಪುಷ್ ಮಾಡಲ್ಲ. ಮತ್ತೆ ಫಸ್ಟ್ ಆಫ್ ಆಲ್ ಏನಾಗ್ತದೆ, ಯಾವಾಗ ಸುಪ್ರೀಂ ಕೋರ್ಟ್ ತೀರ್ಪು ಬಂತು, ಇಮಿಡಿಯೇಟ್ ಆಗಿ ಮಹಾದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿನ ಇಟ್ಕೊಂಡಿದಾರಲ್ಲ, ಅವರು ಅದರ ಮಂತ್ರಿ ಆಗಿದಾರಲ್ಲ, ನಾನು ಒಂದು ಉಪಜಾತಿಗೆ ಸೇರಿದವನಾಗಿ ನಾನು ಇಲ್ಲಿ ಕೂತು ಈ ಸ್ಥಾನದಲ್ಲಿ ಕೂತು ನ್ಯಾಯ ಕೊಡೋದಕ್ಕೆ ಸಾಧ್ಯ ಆದ್ರೂ ಕೂಡ ನಾನು ಇಲ್ಲಿ ಉಳಿಯೋದು ನೈತಿಕವಾಗಿ ಸರಿಯಲ್ಲ ಅಂತಂದೇಳಿ ತನ್ನ ಇಲಾಖೆನ ಬಿಟ್ಕೊಟ್ಟು ಬೇರೆ ಅಥವಾ ಸಿಎಂ ಆದ್ರೂ ತಗೋಬೇಕಾಯ್ತು. ರೇವಂತ್ ರೆಡ್ಡಿ ಅವ್ರ ಕೈಯಲ್ಲಿ ಇದ್ದಿದ್ರಿಂದ ಎಲ್ಲಿ ತೆಲಂಗಾಣದಲ್ಲಿ, ಮತ್ತೆ ಚಂದ್ರಬಾಬು ನಾಯ್ಡು ಸರ್ಕಾರದಲ್ಲಿ ಬೇರೆಯವ್ರ ಕೈಯಲ್ಲಿ ಇದ್ದಿದ್ರಿಂದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಸಲೀಸಾ ಬಗೆಹರ್ತು. ಇಲ್ಲಿ ಒಳ ಮೀಸಲಾತಿನಲ್ಲಿ ಬೇಡಿಕೆ ಪರ ವಿರೋಧ ಇರತಕ್ಕಂತ ಸಮುದಾಯಗಳ ನಡುವೆನೆ ಒಂದು ಸಮುದಾಯದ ಮಂತ್ರಿ ಇದ್ದಾಗ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಆಗಿದ್ದಾಗ, ಈ ಒಂದು ಇಡೀ ಪ್ರೋಸೆಸ್ 1 ವರ್ಷಗಳ ಕಾಲ ಲಾಂಗ್ ಟರ್ಮ್ ಅಂದ್ರೆ ಇದು ಎಳ್ಕೊಂಡು ಬರ್ತಾ ಇದೆ, ಇಶ್ಯೂ ಕಗ್ಗಂಟು ಆಗ್ತಾ ಇರೋದು ಆ ಒಂದು ಇಲಾಖೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಸಚಿವ ಮಹದೇವಪ್ಪನವರಿಂದಾನೇ ನೇರ ಕಾರಣ ಅಂತ ಹೇಳಿ ಇಷ್ಟಪಡ್ತೇನೆ ಸರ್. ಬಹುಶಃ ನಾವು ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ತಲುಪ್ತಾ ಇದ್ದೀವಿ. ಸರ್, ಸುದೀರ್ಘವಾದ ಒಂದು ಹೋರಾಟ, ಅದರಲ್ಲೂ ಮಾದಿಗ ಸಮುದಾಯ ಮತ್ತೆ ಅಲೆಮಾರಿಗಳು ಬೆವರು, ರಕ್ತ, ಜೀವ ಎಲ್ಲವನ್ನೂ ತ್ಯಾಗ ಮಾಡ್ತಾ ಇದ್ದಾರೆ, ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ರೀತಿ ಏನು ಆಯೋಗಗಳು ಕೊಟ್ಟಿರುವಂತ ಒಂದು ವರದಿಯ ಮೂಲಕನೇ ಜಾರಿಯಾದ್ರೂ ಕೂಡ ಈ ಮಾದಿಗ ಸಮುದಾಯ ಇರ್ಬೋದು, ಶೋಷಿತ ಸಮುದಾಯಗಳಿರ್ಬೋದು, ಎಲ್ಲ ಒಟ್ಟಾರೆ ಈ ದಲಿತ ಸಮುದಾಯಗಳಲ್ಲಿ ಉದ್ಯೋಗದ ಈಗೇನು 56,000 ಉದ್ಯೋಗ ನೇಮಕಾತಿ ಮಾಡ್ಕೊಳ್ತೀವಲ್ಲ, ಅಲ್ಲಿ ಏನಾದ್ರೂ ಇದು ಅನುಷ್ಠಾನ ಆದ್ರೆ ಒಂದಷ್ಟು ಕುಟುಂಬಗಳಿಗೆ ಒಂದು ಸ್ವಾಯತ್ತತೆ ಸಿಗುತ್ತೆ, ಸ್ವಾವಲಂಬನೆ ಸಿಗುತ್ತೆ, ಅವ್ರ ಬದುಕು ಒಂದಷ್ಟು ತಲೆಮಾರುಗಳು ಒಂದು ಘನತೆಯಿಂದ ಬಾಳೋದಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಒಂದು ಒಳ್ಳೆ ಆಶಯ. ಈಗ ಸರ್ಕಾರದ ಇವತ್ತು ಆಕ್ಚುಲಿ ಒಂದು ನಿರ್ಣಯಕ್ಕೆ ಬರ್ಬೇಕಾಗಿತ್ತು. ಏನು ಕ್ಯಾಬಿನೆಟ್ ಮೀಟಿಂಗು ಇವತ್ತೇನೋ ನಾವು ಮಾಡ್ತೀವಿ ಅಂತೇಳಿ ದೊಡ್ಡದಾಗಿ ಹೇಳಿದ್ರು. ಸಹಜವಾಗಿ ಮತ್ತೆ ತಪ್ಪಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಅದು ಇನ್ನೂ ಮುಂದುವರಿಬಹುದು. ಸೊ ಏನು ವಾಟ್ ನೆಕ್ಸ್ಟ್? ಈಗ ಆಯಕಟ್ಟಿನ ಸ್ಥಳದಲ್ಲಿ ಸರ್ಕಾರ ಏನೇ ಪ್ರಯತ್ನ ಪಟ್ರು ಅಥವಾ ಏನಾದ್ರೂ ಪ್ರೆಜರ್ ಆದ್ರೂ ಕೂಡ ತಡೆಯಲೇಬೇಕು ಅಂತ ನಿರ್ಧಾರ ಮಾಡುವಂತಹ ಒಂದು ಅಧಿಕಾರದ ಪ್ರಭಾವಗಳು ಒಂದು ಕಡೆ, ಇಲ್ಲ ನಮಗ್ ಬೇಕಾಗಿರೋ ಹಕ್ಕನ್ನ ನಾವು ಪಡಿಲೇಬೇಕು, ಹೇಗಾದ್ರೂ ನಾವು ಜೀವ ಕೊಟ್ಟಾದ್ರು ಅಂತ ಹೇಳಿ ಹಗಲಿರಲು ಹೋರಾಟ ಮಾಡ್ತಿರುವ ಸಮುದಾಯಗಳು ಒಂದು ಕಡೆ, ಇಲ್ಲ ನಾಳೆ ಏನಾದ್ರು ನಮ್ಗೆ ಒಳ್ಳೇದಾಗ್ಬೋದೇನಪ್ಪಾ ಅಂತ ಹೇಳಿ ಜಾತಕ ಪಕ್ಷಿಯಂತೆ ಕಾಯ್ತಿರುವಂತ ಅವಕಾಶ ವಂಚಿತ ಈ ಸಮುದಾಯಗಳು ಇನ್ನೊಂದು ಕಡೆ. ಸೊ ವಾಟ್ ನೆಕ್ಸ್ಟ್ ಅಂತ, ಅಥವಾ ನಮ್ಮ ಸರ್ಕಾರಗಳೇ ಹಿಂಗಿದೆ, ಏನ್ ಮಾಡಕ್ಕಾಗತ್ತೆ ಅಂತ ಸುಮ್ಮನಾಗೋದಾ, ಅಥವಾ ಕಾನೂನು ಹೋರಾಟ ಏನಾದ್ರು ಮಾಡೋದಾ, ಅಥವಾ ನಮ್ಮ ಪಟ್ಟು ನಾವು ಬಿಡಲ್ಲ, ನಾವು ಹೋರಾಟವನ್ನ ಮಾಡೇ ತೀರ್ತೀವಿ ಅಂತ ಹೇಳಿ ಮಾಡೋದಾ, ಅಥವಾ ಮುಂದಿನ ಚುನಾವಣೆ ಬಂದಾಗ ನಮಗೆ ಪಾಠ ಕಲಿಸ್ತೀವಿ ಅಂತ ಹೇಳಿ ಮುಂದಕ್ಕೆ ನೋಡೋಣ ಅಂತ ಹೇಳಿ ನಿರ್ಧಾರ ಮಾಡೋದಾ, ಅಥವಾ ಏನು, ಯಾವುದು ನಿಮಗೆ ಮುಂದಿನ ಸಫಲವಾದ ಆಯ್ಕೆ ಅಂತ ಅನ್ಸುತ್ತೆ? ಸರ್, ಅದನ್ನ ಕನ್ಕ್ಲೂಡ್ ಮಾಡೋದಕ್ಕಿಂತ ಮುಂಚೆ ಹೇಳ್ತೀನಿ, ಕರ್ನಾಟಕದಲ್ಲಿರೋದು ಕೂಡ ಕಾಂಗ್ರೆಸ್ ಸರ್ಕಾರ, ತೆಲಂಗಾಣದಲ್ಲಿರೋದು ಕೂಡ ಕಾಂಗ್ರೆಸ್ ಸರ್ಕಾರ. ಹೌದು. ರೇವಂತ್ ರೆಡ್ಡಿ ಅವ್ರು ಏನ್ ಮಾಡಿದ್ರು, ಒಂದು ಕಮಿಷನ್ ಅಪಾಯಿಂಟ್ ಮಾಡಿದ್ರು, ಶಮೀಮ್ ಅಖ್ತರ್ ಕಮಿಷನ್ ನ. ಅದ್ ಏನ್ ಶಿಫಾರಸ್ ಮಾಡ್ತು, ಅಲ್ಲಿ ಕೂಡ ಸಣ್ಣ ಪುಟ್ಟ ಲೋಪದೋಷಗಳಿದ್ವು. ಏನು, ಅಲೆಮಾರಿಗಳಿಗೆ ಪ್ರಾತಿನಿಧ್ಯ ಗ್ರೂಪ್ ಎ ಕೊಟ್ಟು, ಅಲೆಮಾರಿಗಳು ಬುಡಗ ಜಂಗಮರ ಗುಂಪಲ್ಲಿ ಮೊನ್ನೆ ಮತ್ತೆ ಪಂಬಾಲ ಅನ್ನೋಂತ ಮಾಲಾ ಸಮುದಾಯದ ಉಪಜಾತಿಗಳನ್ನ ತಂದು ಹಾಕಿದ್ದಾರೆ. ಬಲಿಷ್ಠ ಗುಂಪದು, ಮಲಗಳಲ್ಲೇ ಬಲಿಷ್ಠ ಅವರು ಅಲೆಮಾರಿಗಳ ಮಧ್ಯೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ಕೂಗೆದ್ದು ಅಲೆಮಾರಿಗಳ ಪರವಾಗಿ ಹೋರಾಟ ಶುರುವಾಯ್ತು. ಮತ್ತೆ ಮಾಲಾ ಸಮುದಾಯದ ಜೊತೆಗೆ ನೇತಕಾನಿ ಮಹಾರಿಗಳು ಅಂತ ಹೇಳಿದ್ರು, ಮಹಾರಾಷ್ಟ್ರದಿಂದ ಮೈಗ್ರೇಟ್ ಆಗಿದ್ದಂತ ನೇತಕಾನಿ ಮಹಾಮಾರಿಗಳು, ನಾವು ಮಾಲಗಳ ಜೊತೆಗಿರಲ್ಲ, ಮತ್ತೆ ವಲಯದ ಆಸರಿಗಳು, ಮಾಲದಾಸರಿಗಳು ನಾವು ಇನ್ನೂ ಅತ್ಯಂತ ಹಿಂದುಳಿದಿದೀವಿ, ನಾವು ಮಾಲಾ ಸಮುದಾಯಗಳ ಜೊತೆಗಳಿರಲ್ಲ, ಹಾಕಿದ್ರೆ ನಮಗೆ ಮಾದಿಗ ಸಮುದಾಯ ಜೊತೆಗೆ ಹಾಕಿ, ಇಲ್ಲ ಸಪರೇಟ್ ಕೋಟ ಕೊಡಿ ಅಂತ ಕೂತ್ಕೊಂಡು. ಇಷ್ಟೆಲ್ಲ ಗೊಂದಲಗಳ ನಡುವೆ ರೇವಂತ್ ರೆಡ್ಡಿ ಅವರು ಯೋಚನೆ ಮಾಡಿದ್ರು, ಒಂದು ಅಧಿಕೃತವಾಗಿ ತುಂಬಾ ವಿಶ್ವಾಸಾರ್ಹತೆ ಇರತಕ್ಕಂತ ಒಬ್ಬ ಶಮೀಮ್ ಅಖ್ತರ್ ಆಯೋಗ, ಒಂದು ಕಮಿಷನ್ ಅಪಾಯಿಂಟ್ ಮಾಡಿದೀವಿ, ಅದು ತುಂಬಾ ನೀಟಾಗಿ ಎಂಪಿರಿಕಲ್ ಡಾಟಾನೆಲ್ಲ ಎಕ್ಕಿ ಕೊಟ್ಟಿದೆ. ಈ ಕಮಿಷನ್ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ನಾವು ಆಸ್ ಇಟ್ ಈಸ್ ಇಂಪ್ಲಿಮೆಂಟ್ ಮಾಡದಲ್ಲೇ ನಾವೇನಾದ್ರೂ ಸರ್ಕಾರ ಹಸ್ತಕ್ಷೇಪ ಮಾಡಿ ತಿದ್ದೋ ಪ್ರಯತ್ನಗಳಿಗೆ ಮುಂದಾದ್ರೆ, ನಂದು ತಿದ್ದಿದ್ಯಾ
ಈಗ ಅವನ್ ತಿದ್ದಿದ್ಯಾ ನಿಮ್ದು ತಿದ್ಬಿಡು, ಈ ತರದ್ದೆಲ್ಲ ಮೇಲಾಟಗಳು ಶುರು ಆಗ್ತವೆ, ಸಾಮಾಜಿಕ ನ್ಯಾಯ ಮರೀಚಿಕೆ ಆಗ್ತದೆ. ಇವೆಲ್ಲ ಕಾರಣಗಳಿಗೋಸ್ಕರ ಏನ್ ಮಾಡ್ತಾರೆ, ಎಲ್ಲ ಕೂಗುಗಳನ್ನ ಸೈಡಿಗೆ ಇಟ್ಟು ಕಮಿಷನ್ ಏನು ರಿಪೋರ್ಟ್ ಬಂದಿತ್ತು, ಅವ್ರು ಕೂಡ 17% ಹೆಚ್ಚಿಗೆ ಆಗಿದೆ, 17% ಮಾಡಿ ಅಂತ ಹೇಳ್ಬಿಡ್ತಾರೆ. ಬೇಡ ಬೇಡ, ಸದ್ಯಕ್ಕೆ ಸಮಸ್ಯೆ ಇದೆ, ಅಲ್ಲಿ ಟೆಕ್ನಿಕಲ್ ಇಶ್ಯೂ ಆಗ್ತದೆ, ಇನ್ನು 50% ಸೀಲಿ ಕೊಡದಂಗ ಆಗುತ್ತೆ, ಏನ್ 15% ನಾವು ಕನ್ಫೈನ್ ಆಗೋಣ ಅಂತ ಹೇಳ್ಬಿಟ್ಟು ಆಸ್ ಇಟ್ ಇಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಸಕ್ಸಸ್ ಆಗ್ತಾರೆ. 1 ವರ್ಷ ಆಗಿದೆ. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಅಡ್ವಾಂಟ್ ಏನು ಅಂದ್ರೆ, ನಾಗಮೋಹನ್ ದಾಸ್ ಅವರು ತುಂಬಾ ನಿರ್ಮಮಕಾರದಿಂದ ಯಾರ ಬಗ್ಗೆನೂ ಬಯಾಸ್ ಆಗ್ದಂಗೆ ಅಲೆಮಾರಿಗಳಿಗೆ 1% ಕೊಟ್ಟಿದ್ರು. ಈ ತಲೆಮರೆಸ್ಕೊಂಡ್ರಂತ AKADಗಳಿಗೆ, ಒಲೆ ಮಾದಿಗ ಸಮುದಾಯಗಳಲ್ಲೇ ತಲೆಮರೆಸ್ಕೊಂಡು AKAD ಅಂತ ಬರ್ಸಿದ್ರಲ್ಲ, ಅವ್ರಿಗೆ 1% ಕೊಟ್ಟಿದ್ರು. ಕೊಲಂಬೋಗಳಿಗೂ 4% ಕೊಟ್ಟಿದ್ರು. 5% ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ರು. 6% ಎಡಗೈ ಸಮುದಾಯಕ್ಕೆ ಕೊಟ್ಟಿದ್ರು. ಬಹಳ ನೀಟಾಗಿ ಇದನ್ನ ಮಾಡಿದ್ರು. ಅದನ್ನ ಆಸ್ ಇಟ್ ಇಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಈ ತಲೆನೋವು ಇರ್ಲಿಲ್ಲ. ಇವರು ಆಯೋಗ ಅಪಾಯಿಂಟ್ ಮಾಡಿ ರಿಪೋರ್ಟ್ ತಗೊಂಡು ಅದು ಆಯೋಗದ ವಿಶ್ವಾಸಾರ್ಹತೆನೆ ಹಾಳು ಮಾಡಿ, ಇವರು ಯಾವ್ದೋ ಸಚಿವರು, ಪರಮೇಶ್ವರ್ ಅವ್ರ ಸಚಿವರ ಗೃಹ ಮಂತ್ರಿಗಳ ಮನೇಲಿ ಕೂತು ಎಡ ಮತ್ತೆ ಬಲದ ಸಚಿವರೆಲ್ಲ ಸೇರ್ಕೊಂಡು ಅಮಿಕಬಲ್ ಸೆಟಲ್ಮೆಂಟ್ ಮಾಡಿ, ಇಲ್ಲ ನಮಗೆ 5 ಕಮ್ಮಿ ಆಗಿದೆ, ನಮಗೂ 6 ಬೇಕು ಅಂತ ಹೇಳಿ 6 ಮಾಡ್ಕೊಂಡು ನಾವು 6 ಮಾಡ್ಕೊಂತೀವಿ, ಅಲೆಮಾರಿಗಳಿಗೆ 4 ಟಚಬಲ್ಗಳಿರ್ಲಿ ಅಂತಂದ ಹೇಳಿ ಇವ್ರ ತೀರ್ಮಾನಗಳು ತಗೊಂಡಾಗ ಕ್ಯಾಬಿನೆಟ್ ಬಂದು ನಾವೀಗ ಇಬ್ರು ಮಾತಾಡ್ಕೊಂಡಿದೀವಿ, ಎಡಗೈ ಮತ್ತೆ ಬಲಗೈ 6 ಹಂಚ್ಕೊಳಕ್ ರೆಡಿ ಇದೀವಿ ಅಂದಾಗ ತಂಗಡಿಗೆ ಅವ್ರು ಏನ್ ಮಾಡ್ತಾರೆ, ನೀವು ಆಯೋಗವನ್ನ ಆಸ್ ಇಟ್ ಇಸ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಶಿಫಾರಸುಗಳನ್ನ ನೀವು ಹೊರಗಡೆ ಕಾಜಿ ನ್ಯಾಯ ಮಾಡ್ಕೊಂಡ್ ಬಂದಿದ್ದೀರಿ. ನಿಮಗೆ ಇಷ್ಟ ಬಂದಂಗ ನೀವು 6% ಹಂಚ್ಕೊಳ್ಳೋದಾದ್ರೆ ನಾವು ಟಚಬಲ್ಗಳು ನಮಗೆ 5% ಕೊಡಿ, ನಮಗೆ ಅಲೆಮಾರಿಗಳಿಗೆ ನಾವು ಸಮಾಧಾನ ಮಾಡ್ಕೊಂತೀವಿ, ಹಾಕಿ ಅಲೆಮಾರಿಗಳು ನಮ್ ಜೊತೆಗೆ ಹಾಕಿ ನೀವು ಅಂತಂದೇಳಿ ಪಟ್ಟಿಡಿದು ಹೆಚ್ಚು ಕಡಿಮೆ ಕ್ಯಾಬಿನೆಟ್ ನ 2 ಗಂಟೆ ಮುಂದೆ 2 ಗಂಟೆಗಳ ಕಾಲ ವಾದ ಮಾಡಿ ತಂಗಡಿಗೆ ಅವರು ಅಂದ್ರೆ ಕೊಲಂಬೋ ಸಮುದಾಯದ ಒಂದು ಸಚಿವರೇನಿದ್ದಾರೆ ಅವರು ಪಟ್ಟಿಡಿದು ಅಲೆಮಾರಿಗಳ ಕೋಟಾನು ಕೂಡ ಟಚಬಲ್ ಕೋಟಾಗಳು ಸೇರಿಸ್ಕೊಳ್ಳೋದು ಕಾರಣಕರ್ತರಾಗ್ತಾರೆ. ಅಲೆಮಾರಿಗಳು ಬೀದಿಗೆ ಬೀಳ್ತಾರೆ. ಬಹುಶಃ ಭಾರತದ ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಕಮಿಷನ್ ರಿಪೋರ್ಟ್ ನ ಹಿಂಗ್ ಸೈಡ್ ಲೈನ್ ಮಾಡಿ ಹಿಂಗ ಅಪರಾಧ ಹಂಚಿಕೆಗಳು ಮಾಡಿ, ಎಸ್ಪೆಷಲಿ ಅಲೆಮಾರಿಗಳಿಗೆ ಪ್ರಿಫರೆನ್ಷಿಯಲ್ ಕೋಟ್ ಅನ್ನ ಟಾಪ್ ಒಂದು ಪ್ರಯಾರಿಟಿ ಕೊಟ್ಟು ಅಲೆಮಾರಿಗಳಿಗೆ ಕೊಡ್ಬೇಕಾಗಿತ್ತು. ಅದನ್ನ ಆ ಸಾಮಾಜಿಕ ನ್ಯಾಯಕ್ಕೆ ಎಳ್ಳನೀರು ಬಿಟ್ಟು ಅಲೆಮಾರಿಗಳನ್ನ ತಗೊಂಡೋಗಿ ಗ್ರೂಪ್ ಸಿಗ್ ಹಾಕಿ, ಅಂದ್ರೆ ಹೆಚ್ಚು ಕಡಿಮೆ ಆಹುತಿ ಕೊಟ್ಬಿಟ್ರು. ಹುಲಿ ಸಿಂಹಗಳ ಬಾಯಿಗೆ ಆಹುತಿ ಕೊಟ್ಬಿಟ್ರು ಇವರು. ಅವ್ರು ಎಲ್ಲಿ ಇಂಥದ್ದೊಂದು ಬ್ಲಂಡರ್ ಎಲ್ಲಾನು ಆಗಿದೆ ಅದು ಕರ್ನಾಟಕದಲ್ಲಿ ಮಾತ್ರ. ಮತ್ತೆ ಮಾತಾಡೋದು ಮಾತ್ರ ಬೆಳಗ್ಗೆ ಇದ್ರೆ ಸಂವಿಧಾನ, ಸಾಮಾಜಿಕ ನ್ಯಾಯ, ಇನ್ನೊಂದು ಮತ್ತೊಂದು. ಸೊ ಹೀಗಾಗಿ ಈ ಸರ್ಕಾರ ಮಾಡಿರೋ ಎಡವಟ್ಟುಗಳು ಒಂದ್ ಕಡೆ ಆದ್ರೆ, ಇನ್ನು ಹೋರಾಟ ಈ ಸರ್ಕಾರದ ಮೇಲೆ ವಿಶ್ವಾಸಾರ್ಹತೆ ಹೊರಟೋಗ್ಬಿಟ್ಟಿದೆ. ಇದು ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ 1.5 ವರ್ಷ ಎಳಿತಾ ಇರ್ಲಿಲ್ಲ. ಇಲ್ಲಿ ಬಲಗೈ ಸಮುದಾಯ ಇಲ್ಲಿವರೆಗೂ ಸಂವಿಧಾನ ಇನ್ನೊಂದು ಮತ್ತೊಂದು ಅಸೈನ್ ಮಾಡ್ಕೊಂಡ್ಬಂದು, ಮೊನ್ನೆ ಸ್ವಾಮೀಜಿ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಬಹಳ ಅದ್ಭುತವಾದ ಒಂದು ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು ಅನ್ನೋ ತರದ್ದು, ಅದ್ ಯಾವ ಮಟ್ಟಕ್ಕೆ ಅವ್ರನ್ನ ಅವ್ರ ಮೇಲಿದ್ದಂತ ಒಂದು ನೈತಿಕ ವಿಶ್ವಾಸಾರ್ಹತೆನ ಇಲ್ಲಿವರೆಗೂ ಸಂವಿಧಾನ ಸ್ವಾಮಿ ಅಂತಾನೆ ನಾವು ಕಾಯಂ ಮಾಡಿದ್ವಿ, ಅದನ್ನು ಕೂಡ ಕಳ್ಕೊಂಡ್ರು. ಅಂದ್ರೆ ಒಂದು ಉಪಜಾತಿ ಆಟಗಳಿಂದ, ಒಂದು ಉಪಜಾತಿ ಪ್ರೇಮದ ಉಪಜಾತಿ ಒಳಗಡೆ ಕಟ್ಟಂತ ಆಟಗಳಿಂದ ಉಳಿದೆಲ್ಲ ಸಮುದಾಯಗಳು ಹೆಂಗ್ ಸಫರ್ ಆಗ್ತವೆ, ಸಾಮಾಜಿಕ ನ್ಯಾಯ ಅನ್ನೋದಕ್ಕೆ ಹೆಂಗ್ ಎಳ್ಳು ನೀರು ಬಿಡಬೇಕಾಗ್ತದೆ, ಸರ್ಕಾರ ಹೆಂಗ್ ಒಂದು ಉಪಜಾತಿ ಕಪಿಮುಷ್ಟಿಗೆ ಸಿಲುಕಿದಾಗ ತನ್ನ ಅವಸಾನಕ್ಕೆ ತಾನೇ ದಾರಿ ಮಾಡ್ಕೊಳ್ತಾ ಇದೆ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಸರ್. ಈ ಹೋರಾಟ ನಿಲ್ಲಲ್ಲ. ಯಾಕಂದ್ರೆ 35 ವರ್ಷಗಳ ಕಾಲ ಹೋರಾಟನ ಕಟ್ಟಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋ ತನಕ ದಣಿ ವರದೆ ಹೋರಾಟನ ಕಟ್ಟಿದೆ ಈ ಸಮುದಾಯ. ಎಸ್ಪೆಷಲಿ ಇಲ್ಲಿವರೆಗೂ ಒಳ ಮೀಸಲಾತಿ ಅಂತಾನೆ ಮಾತಾಡಿರೋದು, ಉಪವರ್ಗೀಕರಣ ಅಂತಾನೆ ಮಾತಾಡಿರೋದು, ಪ್ರತ್ಯೇಕ ಕೋಟ ಕೇಳ್ಬಿಡಿದ್ರೆ ಯಾವತ್ತೂ ಸಿಕ್ಬಿಟ್ಟಿರೋದು. ಅದು ಎಲ್ಲರಿಗೂ ನ್ಯಾಯಪರವಾಗಿ ಸಾಮಾಜಿಕ ನ್ಯಾಯದ ನೆಲೆಯಲ್ಲಿ ಯಾರು ಅತ್ಯಂತ ಹಿಂದುಳಿದಿದ್ದಾರೆ ಅವರಿಗೆ ಒಂದು ಕ್ರಮಬದ್ಧವಾದ ರೆಪ್ರೆಸೆಂಟೇಷನ್ ಸಿಗ್ಲಿ, ಅವಕಾಶಗಳು ಸಿಗದೇ ಇರೋರ ಮನೆ ಬಾಗಿಲಿಗೆ ತಾನಾಗಿ ಅವಕಾಶಗಳು ಹುಡ್ಕೊಂಡು ಹೋಗ್ಲಿ ಅನ್ನೋ ತರದ್ದು ಸದಾಶಯ ಇಟ್ಕೊಂಡು ಕಟ್ಟಿದಂತ ಹೋರಾಟ ಇದು. ಆ ಹೋರಾಟ ಮುಂದುವರಿತದೆ. ಈ ಸರ್ಕಾರಗಳನ್ನ ವ್ಯವಸ್ಥೆನ ಎದುರಾಕೊಳ್ಳೋದು ಇದ್ದಿದೆ ಈ ಸಮುದಾಯಕ್ಕೆ ಇದು ಬಂದ್ಬಿಟ್ಟಿದೆ. ಈ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ನೋಡ್ಕೊಂಡು ನೆಕ್ಸ್ಟ್ 9ನೇ ತಾರೀಕು ನೋಡ್ಕೊಂಡು ನಂತರದ ಹೋರಾಟದ ರೂಪುರೇಷೆಗಳನ್ನ ಬಹಳ ದೊಡ್ಡ ಮಟ್ಟದಲ್ಲೇನೆ ಮಾಡ್ಕೊಳ್ಳೋ ಕೆಲ ಸಿದ್ಧತೆಗಳು ನಡೀತಾ ಇದೆ ಸರ್. ಬಹುಶಃ ನನಗನ್ಸುತ್ತೆ ಈ ಸರ್ಕಾರಗಳು ಮಾಡೋ ಈ ಅಧ್ವಾನಗಳು ಅಂದ್ರೆ, ಒಂದು ಆಯೋಗ ಕೊಟ್ಟರು ವರದಿಯನ್ನ ಇವರು ಹೆಂಗ್ ಬೇಕೋ ಈ ಟಿಕೆಟ್ ಯಾರಿಗೆ ಕೊಡ್ಬೇಕು ಅಂತ ಹೇಳಿ ಮಾಡ್ತಾರಲ್ಲ, ಆ ತರದೊಂದು ಲೆಕ್ಕಾಚಾರಗಳು, ಆ ತರ ಅಂದ್ರೆ ಒಂದು ಸಮುದಾಯದ ಸಾಮಾಜಿಕ ನ್ಯಾಯ ಕೊಡೋ ವಿಚಾರವನ್ನ ಇಷ್ಟು ಹಗುರವಾಗಿ ಹಿಂಗ್ ಮಾಡ್ತಾರೆ ಅನ್ನೋದನ್ನ ಬಹುಶಃ ನ್ಯಾಯಾಲಯದ ಅಂಗಳಕ್ಕೂ ತೆಗೆದುಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಅಥವಾ ಹಿಂಗೆಲ್ಲ ಮಾಡ್ತಾರೆ ಜನರಿಗೂ ಅರ್ಥ ಮಾಡಿಸ್ಬೇಕಾಗಿದೆ. ನೋಡೋಣ ಸರ್. ಬಹುಶಃ
ಅಲ್ಲ ಏನ್ ಪ್ರಾಬ್ಲಮ್ ಏನಂತ ನೋಡಿ ಸರ್, ಈಗ ಅಲ್ಲ ಇನ್ನೊಂದು ಇದಕ್ಕೆ ಈ ಡಿಸ್ಕಷನ್ಗೆ ವ್ಯಾಲ್ಯೂ ಅಡಿಷನ್ ಏನಪ್ಪಾ ಅಂದ್ರೆ, ರೇವಂತ್ ರೆಡ್ಡಿ ಅವರಿಗೆ ಸಾಧ್ಯ ಆಗುವಂತ ಜಾತಿ ಗಣತಿ ಸಿದ್ದರಾಮಯ್ಯ ಸಾಧ್ಯ ಆಗ್ತಾ ಇಲ್ಲ. ನಾನು ಹೇಳೋದು ಇವ್ರಿಗೆ ನಾವು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ನಾವು ಹಿಂದುಳಿದ ವರ್ಗದವರು ಅಹಿಂದ ಅಂತ ಹೇಳ್ತಾರೆ, ಸಂವಿಧಾನ ಅಂತ ಹೇಳ್ತಾರೆ, ಆಮೇಲೆ ದೇವರಾಜ ಅರಸು ಅಂತ ಹೇಳ್ತಾರೆ, ಅವರ ಚಿಂತನೆಗಳು ಅಂತ ಹೇಳ್ತಾರೆ, ಗೋಪಾಲ್ ಗೌಡ್ರ ಚಿಂತನೆಗಳು ಅಂತ ಹೇಳ್ತಾರೆ. ಹಂಗ ನೋಡಿ ರೇವಂತ್ ರೆಡ್ಡಿ ಅವ್ರಿಗೆ ಏನು ಅಂತ ಪಾಪ ಆಳವಾದಂತ ಸಾಮಾಜಿಕ ಹೋರಾಟ ಅಂತ ಏನು ಆದ್ರ ಮನುಷ್ಯನಿಗೆ ಅನ್ಯಾಯಕ್ಕೊಳಗಾಗಿರೋ ಸಮುದಾಯಗಳಿಗೆ ನ್ಯಾಯ ಕೊಡ್ಬೇಕು ಅಂತ ಒಂದು ಒಳ್ಳೆ ಹೃದಯ ಇದ್ರೆ ಸಾಕು, ಇದೆಲ್ಲ ಬೇಕಾಗಲ್ಲ ಅಂತ. ಬಹುಶಃ ಇವ್ರಿಗೆ ಇದಿಲ್ಲ ಅಂತ ಅನ್ಸುತ್ತೆ ಈ ರಾಜಕಾರಣಿಗಳಿಗೆ. ಖಂಡಿತ ಸರ್. ಇಲ್ಲ ಹೆಂಗೆ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ, ಅಥವಾ ಅದನ್ನ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳೋದೊಂದು, ಗೃಹ ಸಚಿವರು ಹೇಳೋದೊಂದು, ಬೇರೆ ಬೇರೆ ಎಲ್ಲರೂ ಪ್ರತಿಪಾದಿಸಿದ ಸಾಮಾಜಿಕ ನ್ಯಾಯ, ನಾವು ಶೋಷಿತರ ಪರವಾಗಿದ್ದೀವಿ, ಎಲ್ಲರೂ ಪರವಾಗಿದ್ದೀವಿ ಅಂತ. ಕಾಂತರಾಜು ಆಯೋಗನ ಓಪನ್ ಮಾಡಕ್ಕೆ ಬಿಡ್ಲಿಲ್ಲ, ಸದಾಶಿವ ಕಮಿಷನ್ ನ ಇಂಪ್ಲಿಮೆಂಟ್ ಮಾಡಕ್ ಬಿಡ್ಲಿಲ್ಲ, ಈಗ ನಾಗಮೋಹನ್ ದಾಸ್ ಆಯೋಗನ ಇಂಪ್ಲಿಮೆಂಟ್ ಮಾಡಕ್ ಬಿಡ್ತಾ ಇಲ್ಲ. ಅಂದ್ರೆ ಎಲ್ಲ ಬರೀ ಈ ಸರ್ಕಾರದಲ್ಲಿರ್ತಕ್ಕಂಥ ಅದು ದಲಿತ್ ಫ್ಯೂಡಲ್ಸ್ಗೂ ಬ್ಲಾಕ್ ಮೇಲ್ಗೂ ಒಳಗಾಗುತ್ತೆ, ಬೇರೆ ಫ್ಯೂಡಲ್ಸ್ ಬ್ಲಾಕ್ ಮೇಲ್ಗೂ ಒಳಗಾಗುತ್ತೆ. ಅಂದ್ರೆ ಏನು ಅಹಿಂದ ವರ್ಗ ಅಂದ್ರೆ ಏನು? ಯಾಕೆ ನಿಮಗೆ ಓಟ್ ಹಾಕಿದ್ವಿ? ಯಾವ ಕಾರಣಕ್ಕೆ ನಿಮ್ಮನ್ನ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮನ್ನ ಕುರ್ಚಿಲ್ ಕೂರಿಸಿದೀವಿ? ಅದಷ್ಟು ಅಹಿಂದ ವರ್ಗದ, ಈಗ ದಾವಣಗೆರೆ ಟಿಕೆಟ್ ಕೊಡೋದ ವಿಚಾರದಲ್ಲಿ ಆಗಿರ್ಬೋದು, ದಾವಣಗೆರೆ ಅಲ್ಪಸಂಖ್ಯಾತರ ವಿಷಯದಲ್ಲಿ ಆಗಿರ್ಬೋದು, ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಕಂಪ್ಲೀಟ್ ಅಹಿಂದ ವರ್ಗ ಮತ್ತೆ ಎಸ್ಪೆಷಲಿ ಶೋಷಿತರಿಗೆ ನಾವು ಅನ್ಯಾಯ ಮಾಡೋದಕ್ಕೆ ಸರ್ಕಾರದ ಚುಕ್ಕಾಣಿ ಹಿಡಿದು ಕೂತಿರೋದು, ಮತ್ತೆ ನಿಮ್ಮಿಂದ ಓಟ್ ಹಾಕ್ಸ್ಕೊಂಡಿದ್ದು ಕೂಡ ನಿಮಗೆ ಅನ್ಯಾಯ ಎಸಕ್ಲಿಕ್ಕೆ ಅನ್ನೋ ತರದ್ದು ಒಂದು ಸಂದೇಶನ ಪ್ರತಿದಿನ ಕೊಡ್ತಾ ಇದ್ದಾರೆ ಸರ್. ಓಕೆ, ಬಹುಶಃ ಒಂದು ಒಳ್ಳೆ ಒಂದು ಸುದೀರ್ಘವಾದಂತ ಒಂದು ಮಾತುಕತೆ ಅಂತ ಹೇಳ್ಬೋದು. ಒಳ್ಳೆ ಒಂದು ಗಹನವಾದಂತ ಐತಿಹಾಸಿಕ ಮತ್ತು ಕಾನೂನಾತ್ಮಕವಾದ ವಿಚಾರಗಳನ್ನ ಜನರಿಗೆ ಅರ್ಥ ಆಗೋ ನಿಟ್ಟಲ್ಲಿ ಎಳೆಯಾಗಿ ಅರ್ಥ ಮಾಡಿಸಿದಿರಿ. ಒಂದು ಕಾನೂನಾತ್ಮಕವಾಗಿ ಒಂದು ಸಂವಿಧಾನವನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು, ಮೀಸಲಾತಿ ಮತ್ತೆ ಅದರಲ್ಲೂ ಒಳ ಮೀಸಲಾತಿ ವಿಚಾರ ಯಾಕೆ ಬಂತು, ಮತ್ತೆ ಸರ್ಕಾರಗಳು ಹೇಳೋದೊಂದು ಮಾಡೋದು ಇನ್ನೊಂದು, ಮತ್ತೆ ಯಾವ ರೀತಿ ಮೋಸ ಮಾಡುತ್ತವೆ, ಮತ್ತೆ ಬದ್ಧತೆ ಇಚ್ಛಾಶಕ್ತಿ ಇದ್ರೆ ಬೇರೆ ಸರ್ಕಾರಗಳು ಹೆಂಗ್ ಮಾಡಕ್ ಸಾಧ್ಯ, ಮತ್ತೆ ಕೇವಲ ಬೂಟಾಟಿಕೆ ಮಾತುಗಳು, ಜನರನ್ನ ಓಟ್ಗಳನ್ನ ಕಬಳಿಸೋದಕ್ಕೆ ಏನೆಲ್ಲ ನಾಟಕ ಮಾಡ್ಬೇಕು ಅದನ್ನ ಹೇಳಿ ಹಿಂಗು ಆತ್ಮವಂಚನೆ ಮಾಡ್ತಾರೆ, ಮತ್ತೆ ಸಾಮಾಜಿಕ ವಂಚನೆ ಮಾಡ್ತಾರೆ ಅನ್ನೋದಕ್ಕೆ ಈ ಸರ್ಕಾರದ ಈ ರಾಜಕಾರಣದ ಸ್ಥಿತ್ಯಂತರಗಳೆಲ್ಲ ನೋಡ್ತಾ ಇದೀವಿ. ಬಹುಶಃ ಒಂದು ಒಳ್ಳೆ ಚರ್ಚೆಯನ್ನ ನಾವು ಮಾಡಿದೀವಿ ಅಂತ ಕಾಣುತ್ತೆ. ಮಾಡಿದೀವಿ. ಒಳ ಮೀಸಲಾತಿಯ ಹೋರಾಟ, ಅದರಲ್ಲೂ ಅಲೆಮಾರಿಗಳು, ಏನು ಎಡಗೈ ಸಮುದಾಯದವರು, ಒಟ್ಟಾರೆ ಬಲಗೈ ಸಮುದಾಯ ಯಾರೇ ಆಗಲಿ ನಿಜವಾಗಿಯೂ ಅವ್ರಿಗೆ ಅನ್ಯಾಯಕ್ಕೊಳಗಾಗಿದ್ರೆ ಅದು ನ್ಯಾಯ ಸಿಗುವ ನಿಟ್ಟಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಾಗಿದೆ ಆಯೋಗದ ವರದಿಗಳು. ಆ ನಿಟ್ಟಲ್ಲಿ ನಿಮ್ಮ ಹೋರಾಟ ಯಶಸ್ಸನ್ನ ಕಾಣ್ಲಿ. ಸರ್ಕಾರಕ್ಕೆ ಏನಾದ್ರೂ ಸ್ವಲ್ಪ ಆತ್ಮಸಾಕ್ಷಿ ಏನಾದ್ರು ಇದ್ರೆ ಅದನ್ನ ಸಾಬೀತುಪಡಿಸೋ ಕೆಲಸವನ್ನ ಮಾಡ್ಲಿ. ಇಲ್ಲಾಂದ್ರೆ ಬಹುಶಃ ಮುಂದೆ ಜನರು ಪಾಠ ಕಲಿಸುವ, ಅರ್ಥ ಮಾಡ್ಕೊಳ್ಳುವ ಸಂದರ್ಭಗಳು ಬರ್ತವೆ. ನಮ್ಮೊಂದಿಗೆ ನಿಮ್ಮ ಸಮಯವನ್ನ ಕೊಟ್ಟು ನಿಮ್ಮ ಚಿಂತನೆಗಳನ್ನ, ಅದರಲ್ಲೂ ಒಳ ಮೀಸಲಾತಿ ವಿಚಾರವಾದ ಅಂತರಾಳದ ಆಂತರ್ಯವನ್ನ ಮತ್ತೆ ಸಾಮಾಜಿಕ ಅನ್ಯಾಯವನ್ನ ಎಲ್ಲವನ್ನು ತೆರೆದಿಟ್ಟಿದ್ರಿ. ಕೋಡಿಹಳ್ಳಿ ಸಂತೋಷ್ ಸರ್, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮತ್ತೊಂದು ವಿಶೇಷ ಮಾತುಕತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.